ಒಂಥರ ನಾನೇ ಮೊದಲು ಮಾತಾಡೋದು ಅಂತ ಗೊತ್ತಿರಲಿಲ್ಲ ನನಗೆ. ಈ ಇಡೀ ಕಾರ್ಯಕ್ರಮದ ಎಬ್ರಪ್ನೆಸ್ ಇದೆ ಅಲ್ಲ, ಅದು ಒಂದು ಕಾರ್ಯಕ್ರಮದ ಹೊಸತನ ಅಂತ ಭಾವಿಸ್ತೇನೆ. ಹಿರಿಯರು, ವಿದ್ವಾಂಸರು, ಗುರು ಸಮಾನರು ಆದಂತಹ ಕಂಚ ಐಲಯ್ಯ ಅವರ ಶೂದ್ರ ಬಂಡಾಯ ಕನ್ನಡದಲ್ಲಿ, ಇಂಗ್ಲೀಷ್ನಲ್ಲಿದ್ದ ಶೂದ್ರ ರೆಬೆಲಿಯನ್, ಈ ಪುಸ್ತಕದ ಕನ್ನಡದ ಅವತರಣಿಕೆ, ಇದರ ಬಗ್ಗೆ ಮಾತಾಡಲಿಕ್ಕೆ ನಾನು ಸಮರ್ಥನ ಅಂತ ಗೊತ್ತಿಲ್ಲ. ಅಂತೂ ಧನಂಜಯ ಅವರು ನನಗೆ ಈ ಜವಾಬ್ದಾರಿಯನ್ನು ವಹಿಸಿದ್ದಾರೆ. ಒಂದು ಕಂಚ ಐಲಯ್ಯವರ ಪುಸ್ತಕದ ಬಗ್ಗೆ ಮಾತಾಡೋದು, ಇನ್ನೊಂದು ಪುಸ್ತಕದ ಬಗ್ಗೆ ಮಾತಾಡೋದನ್ನು ಕೇಳಲಿಕ್ಕೆ ಬಂದಂತಹ ಭಾಳಷ್ಟು ಮಂದಿ ಈ ವಿಷಯದ ಬಗ್ಗೆ ಭಾಳಷ್ಟು ತಿಳ್ಕೊಂಡಿದ್ದವರು, ಹಿರಿಯರು, ಅವರನ್ನು ಕೂಡ ನಾನು ಗುರು ಸಮಾನ ಅಂತ ಭಾವಿಸಿದವರು. ನಿಮ್ಮನ್ನೆಲ್ಲ ಎದುರಲ್ಲಿ ಇದ್ದುಕೊಂಡು ನಾನು ಈ ಪುಸ್ತಕದ ಬಗ್ಗೆ ಮಾತಾಡೋದು ನನ್ನ ಬಹುಶಃ ಸಾಮರ್ಥ್ಯವನ್ನು ಮೀರಿದಂಥ ಕೆಲಸ, ಆದರೂ ಕೂಡ ಪ್ರಯತ್ನಿಸ್ತೇನೆ. ಒಂದು ಪುಸ್ತಕದ ಬಗ್ಗೆ ಮಾತಾಡೋದು ಅಂದಾಗ ಅದನ್ನು ಎರಡು ರೀತಿಯಲ್ಲಿ ನೋಡ್ಬೋದು. ಒಂದು, ಪುಸ್ತಕದಲ್ಲಿ ಏನಿದೆಯೋ ಅದನ್ನು ಹೇಳೋದು, ಒಂಥರ ಪುಸ್ತಕದ ಸಮ್ಮರಿ ಅಂತ ಏನು ಹೇಳ್ತೇವೆ ಅದನ್ನು ಮುಂದೆ ಇಡೋದು. ಇನ್ನೊಂದು, ಪುಸ್ತಕವನ್ನು ಕೇಂದ್ರದಲ್ಲಿಟ್ಟುಕೊಂಡು ಪುಸ್ತಕದ ಪ್ರಮುಖವಾದಂಥ ವಾದ ಏನಿದೆ ಆ ವಾದವನ್ನು ಕೇಂದ್ರ ಬಿಂದುವಾಗಿ ಇರಿಸಿಕೊಂಡು ಅದರ ಸುತ್ತ ಒಂದಷ್ಟು ವಿಚಾರಗಳನ್ನು ಮಾತಾಡೋದು. ಇವು ಎರಡನ್ನು ಕೂಡ, ಈ ಎರಡು ಮೆಥಡ್ಸ್ ಅಥವಾ ಈ ಎರಡು ವಿಧಾನಗಳನ್ನು ಕೂಡ ಅನುಸರಿಸಿ ನಾನು ಕೆಲವೊಂದು ವಿಚಾರಗಳನ್ನು ತಮ್ಮ ಮುಂದೆ ಇಡ್ತೇನೆ. ಅದಕ್ಕೆ ಮೊದಲು ಇಂತಹ ಒಂದು ಪುಸ್ತಕವನ್ನು, ಈ ವಿಚಾರದ ಬಗ್ಗೆ ಒಂದು ಪುಸ್ತಕವನ್ನು ಬರೆದಕ್ಕಾಗಿ ಶ್ರೀಯುತ ಪ್ರೊಫೆಸರ್ ಕಂಚ ಐಲಯ್ಯ ಅವರಿಗೆ ಸಮಸ್ತ ಶೂದ್ರ ಸಮುದಾಯದ ಪರವಾಗಿ ಮಾತ್ರವಲ್ಲ, ಈ ದೇಶದ ಸಂವಿಧಾನದಲ್ಲಿ ಯಾರ್ಯಾರಿಗೆ ನಂಬಿಕೆ ಇದೆ ಅವರೆಲ್ಲರ ಪರವಾಗಿ ನನ್ನ ವೈಯಕ್ತಿಕ ನೆಲೆಯಿಂದ ಕೂಡ ಕೃತಜ್ಞತೆಯನ್ನು ಅರ್ಪಿಸ್ತೇನೆ. ಸೊ ವಿ ಆರ್ ವೆರಿ ಥ್ಯಾಂಕ್ಫುಲ್ ಟು ಯು ಸರ್ ಫಾರ್ ರೈಟಿಂಗ್ ದಿಸ್ ಬುಕ್. ಅದೇ ರೀತಿಯಲ್ಲಿ ಇದನ್ನು ಭಾಳ ಸುಂದರವಾಗಿ ಕನ್ನಡಕ್ಕೆ ಅನುವಾದ ಮಾಡಿದಂತಹ ಜಯಲಕ್ಷ್ಮಿ ಅವರಿಗೆ ಕೂಡ ಈ ಸಂದರ್ಭದಲ್ಲಿ ಅಭಿನಂದಿಸುವುದು ನನ್ನ ಕರ್ತವ್ಯ ಅಂತ ಭಾವಿಸ್ತೇನೆ. ಪುಸ್ತಕದ ವಿಚಾರಕ್ಕೆ ಈಗ ಬಂದರೆ, ಈ ಪುಸ್ತಕದಲ್ಲಿ ಸುಮಾರು 250 ಪುಟಗಳ ಪುಸ್ತಕ, 10 ಅಧ್ಯಾಯಗಳಿದ್ದಾವೆ. ಇದರ ಬಗ್ಗೆ ಮಾತಾಡಲಿಕ್ಕೆ ಈ ಪುಸ್ತಕವನ್ನು ಸುಮಾರು ಒಂದು ಕಡಿಮೆ ಅಂದರೆ 4-5 ಬಾರಿ ಓದಬೇಕು. ಒಂದೇ ಬಾರಿ ಓದಿ ಅದರ ಬಗ್ಗೆ ಮಾತಾಡೋದು ಸ್ವಲ್ಪ ಕಷ್ಟದ ವಿಷಯ. ನಾನು ಮೊದಲೇ ನಿಮ್ಮಲ್ಲಿ ನಿಯೋಜಿಸಿಕೊಳ್ಳುತ್ತೇನೆ, ನಾನು ಓದಿದ್ದನ್ನು ಒಂದೇ ಬಾರಿ, 4 ಬಾರಿ ಓದಿಲ್ಲ. 4 ಬಾರಿ ಓದದೆ ಅಥವಾ 5 ಬಾರಿ ಓದದೆ ಈ ಪುಸ್ತಕದ ಬಗ್ಗೆ ಮಾತಾಡೋದು ನನ್ನ ಪ್ರಕಾರ ತಪ್ಪಾಗುತ್ತೆ. ಆದರೆ ಅನಿವಾರ್ಯ ಕಾರಣಗಳಿಂದಾಗಿ ನಾನು ಆ ತಪ್ಪನ್ನು ಮಾಡಬೇಕಾಗಿದೆ. ಇವತ್ತು ತುಂಬ ದೀರ್ಘವಾಗಿ ಪುಸ್ತಕದ ಬಗ್ಗೆ ಇರತಕ್ಕಂಥದ್ದು, ಯಾಕಂದರೆ ಅದರಲ್ಲಿ ಎಳೆಯಾಗಿ, ಅಂದರೆ ಒಂದು ನೇರವಾಗಿ ಒಂದು ಆರ್ಗ್ಯುಮೆಂಟ್ ಇದ್ದಾಗ ಅದನ್ನು ಯಾರಾದರೂ ಮುಂದೆ ಇಡೋದು ಭಾಳ ಸುಲಭ. ಇದು ಹಾಗೆಲ್ಲ, ಇದು ಒಂದು ಆರ್ಗ್ಯುಮೆಂಟು ಮತ್ತು ಅದನ್ನು ಎಳೆಯಾಗಿ ಅವರು ಅದನ್ನು ವಿಸ್ತರಿಸ್ತಾ ಅಲ್ಲಿಂದ ಉದಾಹರಣೆ, ಇಲ್ಲಿಂದ ಉದಾಹರಣೆ, ಆ ಮೂಲದಿಂದ ಈ ಮೂಲದಿಂದ ಒಟ್ಟು ಅವರು ಈ ವಾದವನ್ನು ಕಟ್ಟಿದ ವಿಧಾನ ಇದೆ ಅಲ್ಲ, ಆ ವಿಧಾನದ ಒಳಗೆ ಹೋಗಿ ಆ ಪ್ರತಿಯೊಂದು ಎಳೆಯನ್ನು ಕೂಡ ಬಿಡಿಸಿ ಹೇಳುವುದು ತುಂಬ ಸುದೀರ್ಘವಾದಂಥ ಪ್ರಕ್ರಿಯೆ ಮತ್ತು ತುಂಬ ತಯಾರಿ ಮತ್ತು ಓದನ್ನು ಅಪೇಕ್ಷಿಸುವಂಥ ಒಂದು ವಿಚಾರ. ಸೊ ಆದ ಕಾರಣ ಇವತ್ತಿನ, ಅಂದರೆ ಈ ಸಮಾರಂಭದ ಒಟ್ಟು ಎಲ್ಲ ಮಿತಿಗಳೊಳಗೆ ಪುಸ್ತಕವನ್ನು ಸ್ಥೂಲವಾಗಿ ಪರಿಚಯಿಸುವಂಥ ಕೆಲಸ ಮಾಡ್ತೇನೆ. ಏನು ಪುಸ್ತಕದಲ್ಲಿ ಅವರು ಹೇಳಲಿಕ್ಕೆ ಹೊರಟಂತಹ ವಿಚಾರ ಯಾವುದು ಅಂತಂದರೆ, ಒಂದು ಚಾರಿತ್ರಿಕವಾದಂತಹ ಅಪಚಾರವನ್ನು ಸರಿಪಡಿಸುವಂಥ ಕೆಲಸವನ್ನು ಈ ಪುಸ್ತಕದಲ್ಲಿ ಮಾಡಿದ್ದಾರೆ. ಏನದು ಚಾರಿತ್ರಿಕವಾದಂಥ ಅಪಚಾರ ಅಂತಂದರೆ, ಈ ದೇಶದ ಶೂದ್ರ ಜನವರ್ಗ ಅಂತ ಏನನ್ನು ನಾವು ಕರಿತೇವೆ ಅಥವಾ ಯಾರನ್ನು ಕರೆಯಲಾಗಿದೆಯೋ
ಆ ಜನವರ್ಗದ ಬಗ್ಗೆ ಒಂದು ಕ್ಷಣ ಯೋಚಿಸಿ. ತಮಗೆಲ್ಲರಿಗೂ ಕೂಡ ಭಾರತದ ಸಮಾಜದ ಒಟ್ಟು ಚರ್ಯೆ ಹೇಗಿದೆ, ಅದರ ಒಟ್ಟು ಸ್ವರೂಪ ಹೇಗಿದೆ ಅಂತ ಗೊತ್ತು. ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ, ಈ ವರ್ಣಾಶ್ರಮ ಪದ್ಧತಿಯ ಬಗ್ಗೆ ನಮಗೆಲ್ಲರಿಗೂ ಪರಿಚಯ ಇದೆ. ಆ ಬರೀ ಸ್ಟ್ರಕ್ಚರನ್ನಷ್ಟೇ ನಾವು ಮುಂದಿಟ್ಟುಕೊಂಡ್ರೂ ಕೂಡ ನಮಗೆ ವೇದ್ಯವಾಗುವ ಒಂದು ವಿಚಾರ ಏನು ಅಂತಂದರೆ, ಈ ಶೂದ್ರ ವರ್ಗ ಅಂತ ಯಾರಿದ್ದಾರೆ ಅವರು ಜನಸಂಖ್ಯೆಯ ಬಾಹುಳ್ಯದ ದೃಷ್ಟಿಯಿಂದ, ಇವತ್ತು ನಾವು ಹಿಂದೂ ಸಮುದಾಯ ಅಂತ ಯಾವುದನ್ನು ಕರಿತೇವೆ, ನಾವು ಧರ್ಮ ಅನ್ನುವಂಥ ಪದವನ್ನು ಉದ್ದೇಶಪೂರ್ವಕವಾಗಿ ಬಳಸ್ತಾ ಇಲ್ಲ, ಹಿಂದೂ ಜನವರ್ಗ ಅಥವಾ ಸಮುದಾಯ ಅಂತ ಯಾರನ್ನ ಕರಿತೇವೆ, ಆ ಜನವರ್ಗದಲ್ಲಿ ಈ ಶೂದ್ರ ಅಂತ ಕರೆಯಲ್ಪಡುವಂತಹ ವಿಭಾಗ ಇದೆಯಲ್ಲ, ಅದು ಮೆಜಾರಿಟಿ, ಬಹುಸಂಖ್ಯಾತರಾಗಿರೋದು ಅವರು. ಸುಮಾರು 52% ಅಂತೇಳಿ ಬಿಟ್ಟು ಸರ್ ಹೇಳ್ತಾರೆ ಈ ಪುಸ್ತಕದಲ್ಲಿ. ಈ ಜನಸಂಖ್ಯಾ ಬಾಹುಳ್ಯ ಇದ್ದಾಗ್ಯೂ ಒಂದು ಜನಸಂಖ್ಯೆಯ ವಿಚಾರವಾಗಿ ಸಂಖ್ಯೆ ಹೆಚ್ಚಿದೆ ಅಂತ, ಅದು ಒಂದನೇದು. ಅದು ಇದ್ದಾಗ್ಯೂ ಅದರ ಆಚೆಗೆ ಯಾರು ಈ ಶೂದ್ರ ವರ್ಗ ಅಂತ ಕೇಳಿದರೆ, ಇಡೀ ಸಮಾಜವನ್ನು ಪೊರೆದವರು, ಇಡೀ ಸಮಾಜದ, ಈ ದೇಶದ ಜನರ ಅಗತ್ಯಗಳನ್ನು, ಮೂಲಭೂತ ಅಗತ್ಯಗಳನ್ನು ಚಾರಿತ್ರಿಕವಾಗಿ ಪೂರೈಸಿದಂತಹ ಒಂದು ಜನವರ್ಗ. ಸಂಖ್ಯೆಯ ದೃಷ್ಟಿಯಿಂದ ಅತಿ ಹೆಚ್ಚು ಸಂಖ್ಯೆಯುಳ್ಳವರು. ಎರಡನೇದಾಗಿ ಈ ದೇಶದ ಜನರ ಮೂಲಭೂತ ಅಗತ್ಯಗಳನ್ನು ಚಾರಿತ್ರಿಕವಾಗಿ, ಅಂದರೆ ಒಂದು ಸಮಾಜವಾಗಿ ಮನುಷ್ಯ ಯಾವಾಗ ಬದುಕಲಿಕ್ಕೆ ಪ್ರಾರಂಭಿಸಿದ ಅಂದಿನಿಂದಲೂ ಪೂರೈಸ್ತಾ ಬಂದವರು. ಯಾಕೆ ಆ ಮಾತನ್ನು ಅವರು ಹೇಳ್ತಾರೆ ಅಂತ ಅಂದರೆ, ಒಂದನೇದಾಗಿ ಏನು ಮೂಲಭೂತ ಅಗತ್ಯ ಅಂತಂದರೆ ಆಹಾರ ಉತ್ಪಾದಿಸುವುದು ಯಾರು? ಶೂದ್ರ ವರ್ಗ. ಕೃಷಿ ಮಾಡಿ ಮಣ್ಣನ್ನು ಒತ್ತು ಪ್ರಾಣಿಗಳನ್ನು ಪಳಗಿಸಿ ಆಹಾರ ಉತ್ಪಾದನೆಯಲ್ಲಿ ತೊಡಗಿರುವಂಥ ವರ್ಗ ಇದು. ಜೊತೆಗೆ ಎರಡನೇದೇನು ಮೂಲಭೂತ ಅವಶ್ಯಕತೆ? ಬಟ್ಟೆ. ಈ ಬಟ್ಟೆಯನ್ನು ನೇಯ್ದವರು ಯಾರು? ಚಾರಿತ್ರಿಕವಾಗಿ ಮನುಷ್ಯ ಬಟ್ಟೆಯನ್ನು ಹಾಕಲಿಕ್ಕೆ ಪ್ರಾರಂಭಿಸಿದ ನಂತರ, ವ್ಯವಸ್ಥಿತವಾಗಿ ಪ್ರಾರಂಭಿಸಿದ ನಂತರ ಈ ಬಟ್ಟೆಯನ್ನು ಪೂರೈಸಿದಂಥ ವರ್ಗ ಯಾವುದು? ಅದು ಶೂದ್ರ ವರ್ಗ. ಆನಂತರ ಮೂಲಭೂತ ಅವಶ್ಯಕತೆ ಏನು? ನಮ್ಮ ವಸತಿ, ಮನೆ. ಈ ಮನೆ ನಿರ್ಮಾಣ ಅಥವಾ ಕಟ್ಟಡ ನಿರ್ಮಾಣ, ಯಾವುದೇ ಕಟ್ಟಡ ಇರ್ಬೋದು, ಕೋಟೆ ಇರ್ಬೋದು, ದೇವಸ್ಥಾನ ಇರ್ಬೋದು, ಮನೆ ಇರ್ಬೋದು, ಅಥವಾ ಇನ್ಯಾವುದೇ ರೀತಿಯ ಕಟ್ಟಡ ಇರ್ಬೋದು, ಇದನ್ನು ಕಟ್ಟಿದಂತಹ ಜನವರ್ಗ ಯಾವುದು ಅಂತ ಕೇಳಿದರೆ ಅದು ಶೂದ್ರ ಜನಾಂಗ. ಓಕೆ, ಸಂಖ್ಯೆ ದೃಷ್ಟಿಯಿಂದ ಅತಿ ಹೆಚ್ಚು ಸಂಖ್ಯೆ ಇರುವವರು, ಮೂಲಭೂತ ಅಗತ್ಯವನ್ನು ಪೂರೈಸಿದವರು, ಅದರ ಜೊತೆಗೆ ನಮ್ಮ ಇಡೀ ಸಂಸ್ಕೃತಿಯನ್ನು ಕಟ್ಟಿದವರು ಶೂದ್ರ ಜನವರ್ಗದವರು ಅನ್ನುವಂಥದ್ದು ಕಂಚೈಲಾಯವರ ವಾದ. ಯಾಕೆ ಸಂಸ್ಕೃತಿಯನ್ನು ಕಟ್ಟಿದವರು ಅಂತ ಹೇಳ್ತಾರೆ ಅಂತಂದರೆ, ನಮ್ಮ ಓದಿನ ಪರಿಧಿಯಲ್ಲಿ ನಾವೆಲ್ಲ ಏನು ತಿಳ್ಕೊಳ್ತೇವೆ ಅಂತಂದರೆ, ಅದರ ನಮಗೆ ಏನನ್ನು ಚರಿತ್ರೆ ಅಂತ ನಮಗೆ ಏನನ್ನು ಪರಿಚಯಿಸಲಾಗಿದೆ, ಆ ಚರಿತ್ರೆಯಲ್ಲಿ ನಮಗೆ ಏನನ್ನು ಹೇಳ್ತಾರೆ ಅಂತಂದರೆ, ಈ ದೇಶದ ಸಂಸ್ಕೃತಿ ಪ್ರಾರಂಭ ಆಗುವುದು ವೇದ ಕಾಲದಿಂದ. ಋಗ್ವೇದ ಆನಂತರ ಪ್ರಾರಂಭವಾಗಿ ವೇದಗಳು, ಆನಂತರ ಉಪನಿಷತ್ತುಗಳು, ಮತ್ತು ಅದಕ್ಕೆ ಸಂಬಂಧಪಟ್ಟ ಇತರ ಗ್ರಂಥಗಳು, ಆನಂತರ ಪುರಾಣ, ಈ ರೀತಿ ಇವತ್ತಿಗೆ ಒಬ್ಬ ಸಾಮಾನ್ಯ ಭಾರತೀಯ ಯಾವ ಸಮುದಾಯಕ್ಕೆ ಸೇರಿದವನೇ ಆಗಿರಲಿ, ಅವರಲ್ಲಿ ನೀವು ಕೇಳಿದರೆ ಈ ದೇಶದ ಸಂಸ್ಕೃತಿ ಏನು ಅಂತಂದರೆ, ಸಂಸ್ಕೃತಿ ಅಂತಂದರೆ ಕೂಡಲೇ ತಲೆಗೆ ಬರುವಂಥದ್ದು ಈ ಎಲ್ಲ ಗ್ರಂಥಗಳು ಮತ್ತು ಅದಕ್ಕೆ ಸಂಬಂಧಪಟ್ಟಂಥ ದೇವಾನುದೇವತೆಗಳು, ಅದಕ್ಕೆ ಸಂಬಂಧಪಟ್ಟಂತಹ ಕಟ್ಟಡಗಳು, ಅದಕ್ಕೆ ಸಂಬಂಧಪಟ್ಟಂತಹ ರೀತಿ ರಿವಾಜುಗಳು, ನಡವಳಿಕೆಗಳು, ಪೂಜಾ ವಿಧಾನಗಳು ಇತ್ಯಾದಿ ಇತ್ಯಾದಿ ಇದೆ, ಅಥವಾ ಅದರ ಸುತ್ತ ಕಟ್ಟಲ್ಪಟ್ಟಂಥ ಸಾಹಿತ್ಯ. ಇದು ಈ ದೇಶದ ಸಂಸ್ಕೃತಿ ಅಂತ ನಾವೆಲ್ಲ ತಿಳ್ಕೊಂಡಿದ್ದೇವೆ. ಕಂಚೈಲಾಯವರದಲ್ಲಿ ಹೇಳ್ತಾರೆ ಅದಲ್ಲ, ಅದು ಒಂದು ಭಾಗ ಅಷ್ಟೇ. ಈ ದೇಶದ ಸಂಸ್ಕೃತಿಯನ್ನು ಕಟ್ಟಿದ್ದು ಈ ದೇಶದ ಶೂದ್ರ ಜನವರ್ಗ. ಅವರು ಯಾರು ಈ ಆರ್ಯನರ ಪ್ರವೇಶ ಏನಾಗುತ್ತೆ, ಆನಂತರ ವೇದಗಳೆಲ್ಲ ಸೃಷ್ಟಿ ಆಗುತ್ತೆ, ಅದಕ್ಕಿಂತ ಮೊದಲೇ ಈ ದೇಶದಲ್ಲಿ ಹಾಗಾದರೆ ಏನೂ ಇರಲಿಲ್ವಾ? ಈ ದೇಶದಲ್ಲಿ ಸಂಸ್ಕೃತಿ ಅಂತ ಇರಲಿಲ್ಲವಾ? ಈ ದೇಶದಲ್ಲಿ ಒಂದು ಅರ್ಥ ವ್ಯವಸ್ಥೆ ಅಂತ ಒಂದು ಇರಲಿಲ್ವಾ? ಈ ದೇಶದಲ್ಲಿ ಒಂದು ಸಾಮಾಜಿಕ ವ್ಯವಸ್ಥೆ ಅಂತ ಒಂದು ಇರಲಿಲ್ವಾ? ಇದ್ದರೆ ಅದನ್ನು ಕಟ್ಟಿದವರು ಯಾರು? ಅದನ್ನು ಕಟ್ಟಿದವರು ಅದು ಈ ಉತ್ಪಾದನೆಯಲ್ಲಿ ತೊಡಗಿರತಕ್ಕಂತಹ, ಚಾರಿತ್ರಿಕವಾಗಿ ಉತ್ಪಾದನೆಯಲ್ಲಿ ತೊಡಗಿರತಕ್ಕಂತಹ ಈ ಜನವರ್ಗ. ನಾವು ಇವತ್ತು ಚರಿತ್ರೆಯಲ್ಲಿ ಓದುವ ಹೊತ್ತಿಗೆ ಆ ಇಡೀ ಜನವರ್ಗದ ಬಗ್ಗೆ ನಮಗೆ ಏನು
ತಿಳಿಯುವುದಿಲ್ಲ. ಇದರ ಹಿಂದೆ ಈ ಸಂಸ್ಕೃತಿಯ ಹಿಂದೆ ಒಂದು ಸಂಸ್ಕೃತಿ ಇತ್ತು ಮತ್ತು ಆ ಸಂಸ್ಕೃತಿಗೆ ಇವರೆಲ್ಲ ಬಂದ ನಂತರ ಈ ವೇದಗಳ ರೂಪದಲ್ಲಿ ಸಂಸ್ಕೃತಿಯನ್ನು ಕಟ್ಟುವಂಥ ವೇದ ಪುರಾಣ ಇತ್ಯಾದಿಗಳ ಮೂಲಕ ಸಂಸ್ಕೃತಿಯನ್ನು ಕಟ್ಟುವಂಥ ಕಾಯಕ ಪ್ರಾರಂಭ ಆದ ನಂತರ ಈ ಕಾಯಕ ಜೀವಿಗಳಿಗೆ ಏನಾಯಿತು, ಅವರ ಸಂಸ್ಕೃತಿಗೆ ಏನಾಯಿತು, ಇದರ ವಿಚಾರವಾಗಿ ನಾವು ಎಲ್ಲೂ ಓದುವುದಿಲ್ಲ, ಅದರ ಬಗ್ಗೆ ನಾವು ಎಲ್ಲೂ ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಗುವುದಿಲ್ಲ. ಅದನ್ನು ಈ ಪುಸ್ತಕದಲ್ಲಿ ಅವರು ಹೇಳ್ತಾರೆ. ಅಂದರೆ ಮುಖ್ಯವಾಗಿ ಇಲ್ಲಿ 2 ರೀತಿಯ ಅನ್ಯಾಯಗಳು ಈ ಜನವರ್ಗಕ್ಕೆ ಆಗಿದೆ. ಒಂದು ಚಾರಿತ್ರಿಕ ಅನ್ಯಾಯ, ಇನ್ನೊಂದು ಚರಿತ್ರೆಯಲ್ಲಿ ಆದಂಥ ಅನ್ಯಾಯ. ಚಾರಿತ್ರಿಕ ಅನ್ಯಾಯ, ಹಿಸ್ಟಾರಿಕ್ ಇಂಜಸ್ಟಿಸ್ ಆ್ಯಂಡ್ ಹಿಸ್ಟಾರಿಕಲ್ ಇಂಜಸ್ಟಿಸ್. ಚರಿತ್ರೆ ಬರೆಯುವವರು ಈ ಜನವರ್ಗವನ್ನು ಹೊರಗಿಟ್ಟೇ ಚರಿತ್ರೆಯನ್ನು ಬರೆದರು. ಅದು ನಮ್ಮ ವ್ಯಾವಹಾರಿಕ ಚರಿತ್ರೆ, ಸೆಕ್ಯುಲರ್ ಹಿಸ್ಟ್ರಿ ಅಂತ ನೀವು ಏನನ್ನು ಹೇಳ್ತೀರಿ, ವ್ಯಾವಹಾರಿಕ ಚರಿತ್ರೆ ಇರ್ಬೋದು. ಅದರ ವಿಚಾರ ಬಂದಾಗ ಕೂಡ ಈ ಜನವರ್ಗವನ್ನು ಕಡೆಗಣಿಸಿ ಇದರ ಬಗ್ಗೆ ಏನೂ ಹೇಳದೆ ಚರಿತ್ರೆಯನ್ನು ನಿರ್ಮಾಣ ಮಾಡಲಾಯಿತು. ಅದೇ ರೀತಿಯಲ್ಲಿ ಸಾಂಸ್ಕೃತಿಕ ಚರಿತ್ರೆ ಅಂತ ನಾವು ಏನನ್ನು ಓದ್ತೇವೆ, ಅದು ಈ ಎಲ್ಲ ಗ್ರಂಥಗಳನ್ನು ನಾನು ಏನು ಹೇಳಿದೆ ಆ ಗ್ರಂಥಗಳ ರೂಪದಲ್ಲಿರತಕ್ಕಂತಹ ಸಾಂಸ್ಕೃತಿಕ ಚರಿತ್ರೆ ಅಂತ ಏನಿದೆ ಅದರಲ್ಲಿ ಕೂಡ ಈ ವರ್ಗವನ್ನು ಹೊರಗಡೆಲಾಯಿತು. ಒಂದು ರೀತಿಯಲ್ಲಿ ಇನ್ವಿಸಿಬಿಲೈಸೇಷನ್ ಆಫ್ ದಿಸ್ ಸೆಕ್ಷನ್, ಒಂಥರ ಅದೃಶ್ಯೀಕರಣ. ಆ ಪದವನ್ನು ಅವರು ಬಳಸುವುದಿಲ್ಲ, ಅದನ್ನು ನಾನು ಹಾಕುವಂಥದ್ದು. ಇನ್ವಿಸಿಬಿಲೈಸೇಷನ್, ಕಾಣುವುದೇ ಇಲ್ಲ ಅವರು, ಎಲ್ಲೂ ಇಲ್ಲ. ಈಗ ಗ್ರಂಥಗಳ ವಿಚಾರಕ್ಕೆ ಬರೋಣ. ಇದು ನನಗೆ ಇದನ್ನು ಓದ್ತಾ ಅಂಬೇಡ್ಕರ್ ಅವರ ಬುದ್ಧ ಆ್ಯಂಡ್ ಇಸ್ ಧಮ್ಮ ಗೆ ಸಂಬಂಧಪಟ್ಟ ಒಂದು ಲೇಖನ ಓದ್ತಿದೆ. ಅದರಲ್ಲಿ ಅಂಬೇಡ್ಕರ್ ಅವರ ಜೀವನದ ಒಂದು ಘಟನೆ ಅದರಲ್ಲಿ ಉಲ್ಲೇಖ ಆಗಿದೆ. ಏನು ಘಟನೆ ಅಂತಂದರೆ, ಅಂಬೇಡ್ಕರ್ ಅವರ ತಂದೆಯವರನ್ನ ಕೇಳ್ತಾರೆ ಭಾಳ ಸಣ್ಣ ಪ್ರಾಯದಲ್ಲಿ, ಅಲ್ಲ ನೀವು ನನಗೆ ಈ ಪುರಾಣಗಳನ್ನೇ ಓದು ಅಂತ ಯಾಕೆ ಹೇಳ್ತೀರಿ? ನಾನು ಇತ್ತೀಚೆಗೆ ಬುದ್ಧ ಧರ್ಮಕ್ಕೆ ಸಂಬಂಧಪಟ್ಟ ಕೆಲವು ಗ್ರಂಥಗಳನ್ನು ಓದಿದೆ, ಪುರಾಣಗಳ ಆ ಕಡೆ ಇರತಕ್ಕಂಥ ಕೆಲವು ವಿಚಾರಗಳನ್ನು ಓದಿದೆ. ನೀವು ಯಾವ ಪುಸ್ತಕಗಳನ್ನು ನನ್ನ ಹತ್ರ ಓದಬೇಕಂತ ಹೇಳಿದಿರಿ, ಯಾವ ಪುರಾಣಗಳನ್ನು ನನ್ನ ಹತ್ರ ಓದಬೇಕಂತ ಹೇಳಿದಿರಿ, ಅದಕ್ಕಿಂತ ಎಷ್ಟೋ ಉದಾತ್ತವಾದ, ಅದಕ್ಕಿಂತ ಎಷ್ಟೋ ಮೇಲ್ಮಟ್ಟದ ವಿಚಾರಗಳು ಇದರಲ್ಲಿ ಇರ್ತಾ ನೀವು ನನಗೆ ಈ ಪುರಾಣಗಳನ್ನೇ ಓದಬೇಕು, ಇದರ ಮೂಲಕನೇ ನೀನು ಈ ದೇಶವನ್ನು ಅರಿಬೇಕು, ಇದರ ಮೂಲಕನೇ ನಿನ್ನ ಸಾಂಸ್ಕೃತಿಕ ಪ್ರಜ್ಞೆಯನ್ನು ವಿಸ್ತರಿಸಬೇಕು ಅಂತ ಯಾಕೆ ಹೇಳಿದಿರಿ ಅನ್ನುವಂಥ ಪ್ರಶ್ನೆಯನ್ನು ಬಾಲಕ ಅಂಬೇಡ್ಕರ್ ಅವರ ತಂದೆಯೇ ಕೇಳ್ತಾರೆ. ಅದಕ್ಕೆ ಅವರ ತಂದೆಯ ಉತ್ತರ ಏನಾಗಿರುತ್ತೆ ಅಂತಂದರೆ, ನೀನು ಹೇಳೋದು ಸರಿ, ಆದರೂ ಕೂಡ ಈ ಪುಸ್ತಕಗಳನ್ನು ನಾನು ಏನು ಓದಲಿಕ್ಕೆ ಹೇಳಿದ್ದೇನೆ, ಈ ಗ್ರಂಥಗಳನ್ನು ನಾನು ಏನು ಓದಲಿಕ್ಕೆ ಹೇಳಿದ್ದೇನೆ, ಅದರಲ್ಲಿ ಕೆಲವು ಶೂದ್ರರು ಶ್ರಮ ವಹಿಸಿದರೆ ನೀವು ಜೀವನದಲ್ಲಿ ಮೇಲೆ ಬರ್ಬೋದು ಅನ್ನೋಂಥ ಒಂದು ಸಂದೇಶ ಇದೆಯೇ, ಆದ ಕಾರಣ ನೀನು ಅದನ್ನು ಓದಬೇಕು ಅಂತ ಅಂಬೇಡ್ಕರ್ ಅವರಿಗೆ ಅವರ ತಂದೆ ಹೇಳ್ತಾರಂತೆ. ಅಂಬೇಡ್ಕರ್ ಹೇಳ್ತಾರೆ, ಇಲ್ಲ, ಐ ವಾಸ್ ನಾಟ್ ಕನ್ವಿನ್ಸ್ಡ್, ನನಗೆ ಇದು ಮನವರಿಕೆ ಆಗಿಲ್ಲ, ನಾನು ನನ್ನ ತಂದೆಯ ಮಾತು ಕೇಳಿಸ್ಕೊಂಡೆ, ಇದರ ಬಗ್ಗೆ ನಾನು ಯೋಚನೆ ಮಾಡ್ತಾ ಆನಂತರ ಅವರು ಏನು ಬರೀತಾರೆ, ರಿಡಲ್ಸ್ ಆಫ್ ಹಿಂದೂಯಿಸಮ್, ರಿಡಲ್ಸ್ ಆಫ್ ರಾಮ ಆ್ಯಂಡ್ ಕೃಷ್ಣ, ಆನಂತರ ಬುದ್ಧ ಆ್ಯಂಡ್ ಇಸ್ ಧಮ್ಮ, ಇವೆಲ್ಲ ಬರೆಯುವುದಿದೆಯಲ್ಲ, ಇದು ಆ ಒಂದು ತಂದೆ ಅವರಲ್ಲಿ ಉಂಟು ಮಾಡಿದಂಥ ಒಂಥರ ಅತೃಪ್ತಿ ಇದೆಯಲ್ಲ, ಏನು ನಾವು ನಮ್ಮ ಸಂಸ್ಕೃತಿಯನ್ನು ಅರಿಯುವುದು ಅಂತಂದರೆ ನಾವು ಈ ಗ್ರಂಥಗಳನ್ನು ಓದುವುದಾ? ಅಲ್ಲ, ಇದು ಸಂಸ್ಕೃತಿ ಅಲ್ಲ ಅನ್ನುವಂಥದ್ದಕ್ಕೆ ಒಂದು ಉತ್ತರ ಅಂಬೇಡ್ಕರ್ ಅವರ ಕೃತಿಗಳನ್ನು ನೀವು ಓದಿದಾಗ ಸಿಗುತ್ತೆ. ಅದರ ಆ ಕಡೆಗೆ ಇಲ್ಲಿ ಕಂಚಯ್ಯಲವರು ಅದಕ್ಕೆ ಇನ್ನೊಂದು ರೀತಿಯ ಉತ್ತರವನ್ನು ಕೊಡ್ತಾರೆ. ಅವರು ಪುಸ್ತಕದಲ್ಲಿ ಕೇಳ್ತಾರೆ, ನೀವು ಇಡೀ ರಾಮಾಯಣವನ್ನು ಓದಿ, ಇಡೀ ಮಹಾಭಾರತವನ್ನು ಓದಿ, ಇಡೀ ಭಗವದ್ಗೀತೆಯನ್ನು ಓದಿ, ಅಥವಾ ಇತರ ಯಾವುದೇ ಪುರಾಣಗಳನ್ನು ಓದಿ, ಈ ಯಾವುದಾದರೂ ಗ್ರಂಥಗಳಲ್ಲಿ, ಅಂದರೆ ಯಾವ ಗ್ರಂಥಗಳನ್ನು ನಾವು ಈ ದೇಶದ ಸಂಸ್ಕೃತಿಯನ್ನು ಅರಿಯುವಲ್ಲಿ ಪ್ರಾಥಮಿಕ ಅಂತ ಭಾವಿಸಿದ್ದೇವೋ, ನಮ್ಮ ಮಕ್ಕಳಿಗೆ ಈ ದೇಶವನ್ನು ಅರಿಬೇಕಾದ್ರೆ ನೀವು ಗ್ರಂಥವನ್ನು ಓದಿ ಅಂತ ಹೇಳಿಬಿಟ್ಟು ಶೂದ್ರರೇ ಕೊಡ್ತಾರೋ, ದಲಿತರೇ ಕೊಡ್ತಾರೋ, ಆ ಗ್ರಂಥದಲ್ಲಿ ಈ 52% ಇರತಕ್ಕಂತಹ ಜನರ ಬಗ್ಗೆ, ಈ ದೇಶದ ಸಂಸ್ಕೃತಿಯನ್ನು ಕಟ್ಟಿದಂತಹ ಜನರ ಬಗ್ಗೆ, ಈ ದೇಶಕ್ಕೆ ಆಹಾರವನ್ನು ಪೂರೈಸಿದಂತಹ ಜನವರ್ಗದ ಬಗ್ಗೆ, ಈ ದೇಶಕ್ಕೆ ಬಟ್ಟೆಯನ್ನು ಪೂರೈಸಿದಂತಹ ಜನವರ್ಗದ ಬಗ್ಗೆ, ಈ ದೇಶದ ಎಲ್ಲ ಸಾಂಸ್ಕೃತಿಕ ಪರಿಕರಗಳನ್ನು ಎತ್ತಿ ನಿಲ್ಲಿಸಿದಂತಹ ಜನವರ್ಗದ ಬಗ್ಗೆ ಒಂದಾದರೂ ಪ್ರಸ್ತಾಪ ಎಲ್ಲಾದರೂ ಇದೆಯಾ ಅಂತ ಕೇಳ್ತಾರೆ. ಒಂದಾದರೂ ಪ್ರಸ್ತಾಪ ಎಲ್ಲಾದರೂ ಇದೆಯಾ? ಇದ್ದರೆ ಕೂಡ ಅದು ಬಹಳ ಕೆಟ್ಟದಾಗಿರುತ್ತೆ. ನೀವು ರಾಮಾಯಣದಲ್ಲಿ ಬರತಕ್ಕಂಥ, ಅಂದರೆ ಬಹಳ ನಮಗೆ ಕಸಿಬಿಸಿ ಉಂಟು ಮಾಡುವಂಥ, ನೋವನ್ನು ಉಂಟು ಮಾಡೋ ರೀತಿಯ ಪ್ರಸ್ತಾಪ ಇದೆ. ರಾಮಾಯಣದಲ್ಲಿ ಬರತಕ್ಕಂಥ ಶಂಭುಕ ಇರ್ಬೋದು, ರಾಮಾಯಣದಲ್ಲಿ ಬರತಕ್ಕಂಥ ಅಗಸ ಇರ್ಬೋದು, ಅಥವಾ ರಾಮಾಯಣದಲ್ಲಿ ಬರತಕ್ಕಂಥ ಗುಹನೆ ಇರ್ಬೋದು. ಗುಹ ಕಂಪ್ಲೀಟ್ ಸರೆಂಡರ್ ಆದ ಅಂತ ಒಂದು ವ್ಯಕ್ತಿತ್ವ. ಇಂತಹ ವ್ಯಕ್ತಿತ್ವಗಳನ್ನೇ ನೀವು ಕಾಣ್ತೀರಿ ಅಲ್ಲಿ ಹೊರತು ಅಲ್ಲಿ ಶೂದ್ರಾಪಿ ವರ್ಗದ ಯಾವುದೇ ಪ್ರಸ್ತಾಪ ಇಲ್ಲ. ನೀವು ಈ ದೇಶವನ್ನು ಕಟ್ಟಿದ ಮತ್ತು ಈ ದೇಶದ ಬಹುಸಂಖ್ಯ
ವರ್ಗ ಏನಿದೆ ಅದರ ಬಗ್ಗೆ ಏನೂ ಹೇಳದಂಥ ಒಂದು ಗ್ರಂಥವನ್ನು ಈ ದೇಶವನ್ನು ಅರಿಯಲಿಕ್ಕೆ ನಾವು ಓದ್ತೇವೆ ಅಂತಂದರೆ ಅದಕ್ಕಿಂತ ದೊಡ್ಡ ಪ್ರಮಾದ ಏನಿದೆ? ಈ ಪ್ರಮಾದವನ್ನು ನಾವು ಚಾರಿತ್ರಿಕವಾಗಿ ಒಪ್ಪಿಕೊಂಡಿದ್ದೇವಲ್ಲ ಅನ್ನುವಂಥದ್ದು. ಸೊ ಇದು ಕಂಚಯ್ಯಲಯ್ಯವರು ಈ ವಿಚಾರದಲ್ಲಿ ಹೇಳ್ತಿರ್ತಕ್ಕಂಥದ್ದು. ಓಕೆ, ನೀವು ಸಾಂಸ್ಕೃತಿಕ ಚರಿತ್ರೆ ಒಂದು ಕಡೆ ಆಯಿತು, ಉಳಿದ ಚರಿತ್ರೆಗೆ ಬನ್ನಿ, ನೀವು ಸೆಕ್ಯುಲರ್ ಚರಿತ್ರೆ ಅಥವಾ ವ್ಯಾವಹಾರಿಕ ಚರಿತ್ರೆಗೆ ಬನ್ನಿ, ಅಲ್ಲಾದರೂ ಎಲ್ಲಿದೆ ಇದರ ಪ್ರಸ್ತಾಪನೆ? ಎಲ್ಲಿದೆ? ಇಲ್ಲ. ಸೊ ಒಂದು ಚರಿತ್ರೆಯಲ್ಲಿ ಈ ವರ್ಗಗಳನ್ನು ಕಡೆಗಣಿಸಲಾಯಿತು, ಅದನ್ನು ನಾವು ಅರಿತ್ಕೋಬೇಕು ಮತ್ತು ಅವರನ್ನು ಮತ್ತೆ ಚರಿತ್ರೆಗೆ ಕರ್ಕೊಂಡು ಬಂದು ಮತ್ತೆ ಚರಿತ್ರೆಯನ್ನು ನಾವು ಪುನರ್ನಿರ್ಮಾಣ ಮಾಡುವಂಥ ಒಂದು ಕೆಲಸ ಮಾಡಬೇಕು. ಅದು ಇಲ್ಲಿಂದ ಪ್ರಾರಂಭ ಆಗಿದೆ ಅನ್ನುವಂಥದ್ದನ್ನು ಅವ್ರು ಹೇಳ್ತಾರೆ. ಸೊ ಇದು ಚರಿತ್ರೆ ಅವರಿಗೆ ಮಾಡಿದಂಥ ಅನ್ಯಾಯ, ಈ ಜನವರ್ಗಕ್ಕೆ ಮಾಡಿದಂಥ ಅನ್ಯಾಯ. ಚರಿತ್ರೆ ಜನವರ್ಗಕ್ಕೆ ಮಾಡಿದ ಅನ್ಯಾಯದ ಜೊತೆಗೆ ಅಲ್ಲೊಂದು ಚಾರಿತ್ರಿಕವಾಗಿ ಆದಂತಹ ಒಂದು ಅನ್ಯಾಯದ ಪ್ರಶ್ನೆಯೂ ಇದೆ. ಈ ವರ್ಗ ಏನಿದೆ, ಈ ವರ್ಗಗಳಿಗೆ ಚರಿತ್ರೆಯುದ್ದಕ್ಕೂ ಆಗಿದ್ದು ಅನ್ಯಾಯನೇ ಅನ್ನುವಂಥದ್ದು. ಏನು ಅನ್ಯಾಯ ಅದು ಅಂತಂದರೆ, ಮೊದಲನೇದಾಗಿ ಈ ವರ್ಗಗಳನ್ನು ಕೆಳ, ಇನ್ಫೀರಿಯರ್ ಅಂತ ಕಟ್ಟಿಕೊಡಲಾಯಿತು. ಓಕೆ, ನೀವು ಅಂದರೆ ಶೂದ್ರರು, ಇವರೆಲ್ಲ ಕಟ್ಟಿದವರು ಅವರೇ ಆಗಿದ್ದರೂ ಕೂಡ ಅವರನ್ನು ನೀವು ಕೆಳವರ್ಗದವರು, ನೀವು ತಳವರ್ಗದವರು, ದಲಿತರು ಬರೋದು ಆನಂತರ, ದಲಿತರ ಪ್ರತ್ಯೇಕತೆ, ಅವರನ್ನು ಪ್ರತ್ಯೇಕಿಸುವಂಥ ಪ್ರಕ್ರಿಯೆ ಶೂದ್ರ ಜನವರ್ಗದ ಮಧ್ಯದಿಂದ ಆಗೋದು ಆನಂತರ ಚರಿತ್ರೆಯಲ್ಲಿ. ಅದಕ್ಕಿಂತ ಮೊದಲೇ ನೀವು ಕೆಳ, ಇನ್ಫೀರಿಯರ್, ಕೀಳು ಅನ್ನುವಂಥ ಒಂದು ರೀತಿಯಲ್ಲಿ ಅವರಲ್ಲಿ ಒಂದು ಕೀಳರಿಮೆಯನ್ನು ಬಿತ್ತಲಾಯಿತು. ಮಣ್ಣು ಯಾಕೆ ಅಂತಂದರೆ ನೋಡಿ, ಅಲ್ಲಿ ಅವರು ಭಾಳ ಇದನ್ನು ನಾವು ಎಷ್ಟೊತ್ತ ನಮಗೆಲ್ಲ ಗೊತ್ತಿದ್ದ ವಿಚಾರನೇ, ಆದರೂ ಕೂಡ ನಾವು ಅದನ್ನು ಅಷ್ಟು ಸೂಕ್ಷ್ಮವಾಗಿ ನಾವು ಗಮನಿಸಿರೋದಿಲ್ಲ. ನೀವು ಎಲ್ಲವನ್ನ ದೇವಸ್ಥಾನವನ್ನು ಕಟ್ಟುವವರು ಅವರೇ, ಆಹಾರವನ್ನು ಒದಗಿಸೋರು ಅವರೇ, ಬಟ್ಟೆಯನ್ನು ಒದಗಿಸೋರು ಅವರೇ. ಅವರು ಏನನ್ನು ಉತ್ಪಾದಿಸ್ತಾರೆ ಆ ಉತ್ಪಾದನೆ ಉಳಿದವರಿಗೆ ಬೇಕು. ಓಕೆ, ಆದರೆ ಆ ಉತ್ಪಾದನೆಯ ಪ್ರಕ್ರಿಯೆ ಇದೆಯಲ್ಲ, ಆ ವೃತ್ತಿ ಇದೆಯಲ್ಲ, ಆ ವೃತ್ತಿ ಕೀಳು ಮತ್ತು ಆ ವೃತ್ತಿಯಲ್ಲಿ ತೊಡಗಿಕೊಂಡವರು ಕೀಳು. ಓಕೆ, ಉತ್ಪಾದನೆಯ ಬಗ್ಗೆ ಏನು ತೊಂದರೆ ಇಲ್ಲ, ಉತ್ಪಾದನೆ ಅವರಿಗೆ ಬೇಕು, ಆದರೆ ಉತ್ಪಾದನೆಯ ಪ್ರಕ್ರಿಯೆ ಅದೊಂಥರ ಅಶುದ್ಧ ಮತ್ತು ಉತ್ಪಾದನೆಯಲ್ಲಿ ತೊಡಗಿದಂತಹ ಈ ಜನವರ್ಗ ಏನಿದ್ದಾರೆ ಅವರು ಕೆಳವರ್ಗದವರು, ತಳವರ್ಗದವರು ಅನ್ನುವಂಥದ್ದು. ಈ ರೀತಿಯ ಒಂದು ಮಾನಸಿಕವಾಗಿ ಅವರನ್ನು ಕುಗ್ಗಿಸುವಂತಹ ಕೆಲಸ ಇದು ಚರಿತ್ರೆಯುದ್ದಕ್ಕೂ ನಡೀತಾ ಬಂದಿದೆ ಅಂತ. ಯಾಕೆ ಚರಿತ್ರೆಯುದ್ದಕ್ಕೂ ನಡೀತಾ ಬಂದಿದೆ ಅಂತಂದರೆ, ಈ ರೀತಿ ಅವರನ್ನು ಮಾನಸಿಕವಾಗಿ ಕುಗ್ಗಿಸಿದಾಗ ಮಾತ್ರ ಅವರ ಮೇಲೆ ಸವಾರಿ ಮಾಡಿ ಅವರನ್ನು ಆಳಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನುವಂಥದ್ದು. ಅವರು ಕಂಪ್ಯಾರಿಟಿವ್ ರಿಲಿಜಿಯಸ್ ಪರ್ಸ್ಪೆಕ್ಟಿವ್ ಇದನ್ನು ನೋಡ್ತಾರೆ. ಪ್ರಪಂಚದ ಬೇರೆ ಯಾವುದೇ ಧರ್ಮದಲ್ಲಿ ದೇವರು ಮನುಷ್ಯನನ್ನು ಸೃಷ್ಟಿಸಿದ ಅಂತ ಅಷ್ಟೇ ಇದೆ ಹೊರತು, ದೇವರು ಮನುಷ್ಯನನ್ನು ಸೃಷ್ಟಿಸುವತ್ತಿಗೆ ಒಂದು ವರ್ಗವನ್ನು ತಲೆಯಿಂದ ಸೃಷ್ಟಿಸಿದ, ಇನ್ನೊಂದು ವರ್ಗವನ್ನು ಮತ್ತೊಂದು ಕಡೆಯಿಂದ ಸೃಷ್ಟಿಸಿದ, ಈ ಶೂದ್ರ ವರ್ಗ ಅಂತ ಏನಿದೆ ಅದನ್ನು ಕಾಲಿಂದ ಸೃಷ್ಟಿಸಿದ, ಈ ರೀತಿ ಮಾನವ ಮತ್ತು ಮನುಷ್ಯನ ಮೂಲಭೂತ ಸಂಬಂಧದಲ್ಲಿ ಅಂದರೆ ಸೃಷ್ಟಿಯ ಪ್ರಕ್ರಿಯೆಯಲ್ಲೇ ಪ್ರತ್ಯೇಕಿಸಿದಂತಹ ಇನ್ನೊಂದು ಧರ್ಮ ಇಲ್ಲ. ಇದರ ಮೂಲ ಎಲ್ಲಿರುವುದು ಅಂತಂದರೆ ಅಲ್ಲಿ ನೀವು ಪ್ರಪಂಚದ ಇತರ ಯಾವುದೇ ಧರ್ಮದಲ್ಲಿ ಮನುಷ್ಯ ಸೃಷ್ಟಿಸಿದ ಅನ್ನುವಂಥದ್ದು ಒಂದು. ಎರಡನೇದಾಗಿ ಇಡೀ ಧರ್ಮದಲ್ಲಿ ವರ್ಕಿಂಗ್ ಕ್ಲಾಸ್ ಯಾವುದೇ ಧರ್ಮ ಗ್ರಂಥದಲ್ಲೇ ಕೂಡ, ನನಗೆ ರಾಮಾಯಣ ಮಹಾಭಾರತ ಏನು ಈ ಪುರಾಣಗಳೇನಿದ್ದಾವೆ ಪುರಾಣಗಳ ವಿಚಾರ ಒಂದು, ಮತ್ತು ಇಡೀ ಅವರ ಆಧ್ಯಾತ್ಮಿಕ ಪರಂಪರೆಗೆ ಯಾವುದು ಮೂಲ ಆಗಿದೆ ಅಲ್ಲೂ ಕೂಡ ಈ ವರ್ಕಿಂಗ್ ಕ್ಲಾಸಿಗೆ ಸಂಬಂಧಪಟ್ಟ, ಪ್ರೊಡಕ್ಷನ್ಗೆ ಸಂಬಂಧಪಟ್ಟ, ಶ್ರಮಕ್ಕೆ ಸಂಬಂಧಪಟ್ಟ, ಶ್ರಮಜೀವಿಗಳಿಗೆ ಸಂಬಂಧಪಟ್ಟ, ಅವರ ಸಂಸ್ಕೃತಿಗೆ ಸಂಬಂಧಪಟ್ಟದ್ದು ಏನೂ ಇಲ್ಲ ಅನ್ನುವಂಥದ್ದನ್ನು ಅವರು ದಾಖಲಿಸ್ತಾ ಹೋಗ್ತಾರೆ. ಉದಾಹರಣೆಗೆ ಯಹೂದಿಗಳ ವಿಚಾರಕ್ಕೆ ಬಂದಾಗ ಅಲ್ಲಿ ದೇವರು 6 ದಿನಗಳ ಕಾಲ ಶ್ರಮವಹಿಸಿ ದುಡಿದ ಈ ಸೃಷ್ಟಿಯ ಪ್ರಕ್ರಿಯೆಯಲ್ಲಿ 7ನೇ ದಿನ ರೆಸ್ಟ್ ತಗೊಂಡ ಅಂತಿದೆ. ಅವರ ಪ್ರಕಾರ ಅದು ಶ್ರಮ ಅಥವಾ ಲೇಬರ್ ಅಥವಾ ವರ್ಕಿಂಗ್ ಕ್ಲಾಸ್ ಅದಕ್ಕೆ ಕೊಟ್ಟಂಥ ಅದೊಂದು ಉದಾಹರಣೆ ಅಲ್ಲಿ. ಅಂದರೆ ದೇವರು ಕೂಡ ಶ್ರಮದ ಭಾಗ ಅಂತ. ಇಲ್ಲಿ ದೇವರು ಶ್ರಮದ ಭಾಗ ಅಲ್ಲ, ದೇವರು ಸೃಷ್ಟಿಸಿದ. ಹೇಗೆ ಸೃಷ್ಟಿಸಿದ ಅಂದರೆ ಅಲ್ಲಿ ಕೂಡ ಶ್ರಮಜೀವಿಗಳನ್ನು ಪ್ರತ್ಯೇಕಿಸಿ ಸೃಷ್ಟಿಸಿದ, ಶ್ರಮಜೀವಿಗಳನ್ನು ಕೆಳಗೆ ಅನ್ನುವಂಥ ನೀವು ಕೆಳಗಿನವರು ಅನ್ನುವಂಥ ಒಂದು ಕೀಳರಿಮೆಯನ್ನು ಸೃಷ್ಟಿಸುವ ಮೂಲಕನೇ ಸೃಷ್ಟಿಯ ಪ್ರಕ್ರಿಯೆ ಕೂಡ ಈ ಧರ್ಮದಲ್ಲಿ ದಾಖಲಾಗುತ್ತೆ. ಅಂದರೆ ಈ ಒಟ್ಟು ಪ್ರಕ್ರಿಯೆ ಏನಿದೆ
ಅದನ್ನು ಭಾಳ ಆರಂಭದಲ್ಲಿ ಮೊದಲ ವಾಕ್ಯನ ನನಗೆ ಭಾಳ ಇಷ್ಟ ಆಯಿತು. ಯಾಕೆಂತಂದರೆ ಅವ್ರು ಹೇಳ್ತಾರೆ ನೋಡಿ, ಈ ದೇಶದಲ್ಲಿ ಈ ರೀತಿಯ ಸವಾರಿ ಅಂದರೆ ಮೇಲ್ವರ್ಗದವರ ಸವಾರಿ ಬಹುಜನರ ಮೇಲೆ ಪ್ರಾರಂಭ ಆಗಿದ್ದು 2014 ನಂತರ ಅಂತ ನೀವು ತಿಳ್ಕೊಂಡಿದ್ರೆ ಅದು ತಪ್ಪು. ಅಥವಾ 1925 ಅಂತ ಗೊತ್ತಲ್ಲ, ಯಾಕೆ 25 ಅಂತ 2014 ನೀವು ಪ್ರಾರಂಭ ಆಗಿದೆ ಅಂತ ತಿಳ್ಕೊಂಡಿದ್ರೆ ತಪ್ಪು. ಯಾಕಂದರೆ 2014 ಒಂದು ಸರ್ಕಾರ ಬಂತು, ಆ ಸರ್ಕಾರದಿಂದ ಇರತಕ್ಕಂಥ ಪಕ್ಷ, ಆ ಪಕ್ಷದ ಹಿನ್ನೆಲೆ, ಅದರ ಐಡಿಯಾಲಜಿ ಅದು ಒಂದು. 1925 ಪ್ರಾರಂಭ ಆಗಿದೆ ಅಂತ ನೀವು ತಿಳ್ಕೊಂಡ್ರೆ ತಪ್ಪು. ಅದು 25 ಪ್ರಾರಂಭ ಆಗಿದ್ದಲ್ಲ, 25ಕ್ಕೆ ಯಾವುದೋ ಒಂದು ಸಂಘಟನೆ ಪ್ರಾರಂಭ ಆಯ್ತಲ್ಲ ಈ ದೇಶದ ಮಧ್ಯಭಾಗದಲ್ಲಿ, ಅಲ್ಲಿಂದ ಪ್ರಾರಂಭ ಆಯಿತು ಅಂತ ತಿಳ್ಕೊಂಡ್ರೆ ತಪ್ಪು. ಇಲ್ಲ, ಈ ಪ್ರಕ್ರಿಯೆ ಎಲ್ಲಿಂದ ಪ್ರಾರಂಭ ಆಗಿದೆ ಅಂದರೆ ಮೂಲದಿಂದಲೇ ಪ್ರಾರಂಭ ಆಗಿದೆ. ಸೃಷ್ಟಿ ಅಂತ ನಾವು ಏನನ್ನು ನಂಬ್ತೇವೆ, ಮನುಷ್ಯ ಮತ್ತು ದೇವರ ಮೂಲಭೂತ ಸಂಬಂಧ ಎಲ್ಲಿ ದಾಖಲಾಗಿದೆ ಅಲ್ಲಿಂದಲೇ ಪ್ರಾರಂಭ ಆಗುತ್ತೆ. ಅಲ್ಲಿಂದಲೇ ನೀನು ಕೆಳಗೆ ಅಂತ ನಿನ್ನನ್ನು ತುಳಿಯುವ, ನಿಮ್ಮನ್ನು ಆಳುವಂತಹ ಒಂದು ರೀತಿಯಲ್ಲಿ ಇಡೀ ವ್ಯವಸ್ಥೆಯನ್ನು ಕಟ್ಟುವಂಥ ವಿಧಾನ ಅಥವಾ ಪ್ರಕ್ರಿಯೆ ಅಲ್ಲಿಂದ ಪ್ರಾರಂಭ ಆಗಿದೆ. ಅದು ಇತ್ತೀಚೆಗೆ ಪ್ರಾರಂಭ ಆಗಿದ್ದಲ್ಲ. ಮತ್ತು ಅವರು 2014 ನೀವು ಅಧಿಕಾರದಲ್ಲಿದ್ದಾರೆ ಅಂತ ನೀವು ಭಾವಿಸಿದರೆ ತಪ್ಪು. ಅವರು ಯಾವತ್ತೂ ಅಧಿಕಾರದಲ್ಲಿದ್ದರು, ಎಲ್ಲ ಕಾಲದಲ್ಲೂ ಅಧಿಕಾರದಲ್ಲಿದ್ದದ್ದು ಅವರೇ. ಅಥವಾ ಅಧಿಕಾರದಲ್ಲಿದ್ದವರ ಅಲ್ಲೋ ಇಲ್ಲೋ ಒಬ್ಬ ಶೂದ್ರ ರಾಜ ಆಗಿ ಹೋಗಿದ್ದಾನೆ, ಆಗಿ ಹೋದ ಶೂದ್ರ ರಾಜನ ತಲೆಯನ್ನು ನಿಯಂತ್ರಿಸಿದವರು ಕೂಡ ಅವರೇ. ಓಕೆ, ಆದ ಕಾರಣ ಈ ಒಂದು ಚರಿತ್ರೆ ಮಾಡಿದಂಥ ಅನ್ಯಾಯ, ಇನ್ನೊಂದು ಚಾರಿತ್ರಿಕವಾದ ಅನ್ಯಾಯ. ಈ ಚಾರಿತ್ರಿಕವಾದಂಥ ಅನ್ಯಾಯ ಪ್ರಾರಂಭ ಎಲ್ಲಿಂದ ಆಗಿದೆ ಅಂದರೆ ಮೂಲದಿಂದಲೇ ಪ್ರಾರಂಭ ಆಗಿದೆ. ಆದ ಕಾರಣ ಅವರು ಹೇಳ್ತಾರೆ ನೋಡಿ, ಇಷ್ಟೆಲ್ಲ ಅನ್ಯಾಯ ಆದರೂ ಕೂಡ ಇಡೀ ಚರಿತ್ರೆಯಲ್ಲಿ ಯಾವತ್ತೂ ಕೂಡ ಒಂದು ಪ್ರತಿರೋಧದ ಧ್ವನಿ ಗಟ್ಟಿಯಾಗಿ ಬಂದದ್ದೇ ಇಲ್ಲ ಅಂತ. ಯಾಕಂದರೆ ಪ್ರತಿರೋಧ ಒಡ್ಡಬೇಕಾದ್ರೆ ನಿಮಗೆ ಒಂದು ರೀತಿಯ ಅರಿವಿರಬೇಕಾಗತ್ತೆ. ಇಲ್ಲಿ ಮತ್ತೊಂದು ನನಗೆ ಭಾಳ ಇಷ್ಟ ಆಗಿದ್ದು ಅಂತಂದರೆ, ಪುಸ್ತಕದ ಆರಂಭದಲ್ಲೇ ಮಂಡಲ್ ಕಮಿಷನ್ ರಿಪೋರ್ಟಿಂದ ಒಂದು ವಾಕ್ಯವನ್ನು ಉದ್ಧರಿಸ್ತಾರೆ. ಆ ವಾಕ್ಯ ಏನಿದೆ ಅಂತ ಅಂದರೆ, ಅವರು ನಿಮ್ಮನ್ನು ಕೆಳಗೆ ಇಟ್ಟರು ಅನ್ನೋದು ದೊಡ್ಡದಲ್ಲ, ಆ ಕೆಳಗೆ ಯಾವ ಸ್ಥಾನವನ್ನು ನಿಮಗೆ ಕೊಟ್ಟರೋ ಆ ಸ್ಥಾನವನ್ನು ನೀವು ಭಯಭಕ್ತಿಯಿಂದ ಒಪ್ಪಿಕೊಂಡು ಇಷ್ಟು ಸಮಯ ಇದ್ದದಿದೆ ಅಲ್ಲ, ಅದು ನಿಜವಾದ ಸಮಸ್ಯೆ ಅಂತ. ಸೊ ಮಂಡಲ್ ಕಮಿಷನ್ ರಿಪೋರ್ಟ್ ನಿಮಗೆ ಗೊತ್ತಿರ್ಬೋದು, ಈ ದೇಶದಲ್ಲಿ ಕೇಂದ್ರ ಸರ್ಕಾರಕ್ಕೆ ಸಂಬಂಧಪಟ್ಟಾಗೆ 27% ರಿಸರ್ವೇಷನ್ ಬೇಕು ಅಂತ ಹೇಳಿಬಿಟ್ಟು ಪ್ರಸ್ತಾಪ ಮಾಡಿದಂಥ ಮಂಡಲ್ ಕಮಿಷನ್ 1990ರಲ್ಲಿ ಅದರ ಚರಿತ್ರೆ ಇದೆ. ಅದರ ಆರಂಭದಲ್ಲಿ ನೋಡಿ, ಇದು ಅವ್ರು ಕೆಳಗಿಟ್ರಪ್ಪ. ಯಾಕಂದರೆ ಎಲ್ಲ ಶೋಷಣೆ ಅನ್ನುವಂಥದ್ದು ಮಾನವ ಬದುಕಿನ ಅಥವಾ ಇಡೀ ಪ್ರಕೃತಿಯ ಭಾಗ. ಅದು ಯಾರಾದರೂ ಶೋಷಣೆಗೆ ಒಳಗಾದರೆ ಮಾಡ್ತಾರೆ, ಶೋಷಣೆಗೊಳಗಾದರೆ ಪ್ರತಿಭಟಿಸ್ತಾರೆ, ಪ್ರತಿರೋಧ ಒಡ್ತಾರೆ. ಇಲ್ಲಿ ಆ ಪ್ರತಿರೋಧ ಒಡ್ಡುವಂತಹ DNA ಇದೆಯಲ್ಲ, ಅದನ್ನೇ ಕಿತ್ತೆ ಸೃಷ್ಟಿ ಪ್ರಾರಂಭ ಆಗೋದಿಲ್ಲ. ನೀವು ಅಲ್ಲೇ ನಿಮ್ಮನ್ನು ಈ ರೀತಿ ಅಲ್ಲಿ ಆ ಸ್ಥಾನ ನಿಮಗೆ ಕೊಟ್ಟದ್ದು ಯಾರು ಅಂತಂದರೆ ಯಾರೂ ಅಲ್ಲ, ಅದು ಕೊಟ್ಟದ್ದು ಮೇಲ್ನವ. ಆದ ಕಾರಣ ನೀವು ಅದನ್ನು ಒಪ್ಪಿಕೋಬೇಕು ಅನ್ನುವಂಥದ್ದು ಒಂದು. ಆನಂತರ ಅದರ ಮುಂದುವರಿಕೆಯಾಗಿ ನೋಡಿ, ಜ್ಞಾನದ ಕ್ರೋಢೀಕರಣದ ವಿಚಾರಕ್ಕೆ ಬರ್ತಾರೆ. ಜ್ಞಾನದ ಕ್ರೋಢೀಕರಣ ಏನು ಅಂತಂದರೆ, ಒಂದು ಪುಸ್ತಕ ಸಂಸ್ಕೃತಿ, ಮತ್ತೊಂದು ಅವರಲ್ಲಿ ಸಲಿಕೆ ಅನ್ನುವಂಥ ಪದವನ್ನು ಬಳಸಿದ್ದಾರೆ ಜಯಲಕ್ಷ್ಮಿ ಅವರು. ನಾವು ನಮ್ಮ ಊರಲ್ಲಿ ಹಾರೆ ಅಂತೇವೆ, ಸ್ಪೇಡ್. ಒಂದು ಹಾರೆ, ಒಂದು ಅಗೆಯುವ ಸಂಸ್ಕೃತಿ, ಮತ್ತೊಂದು ಓದುವ ಸಂಸ್ಕೃತಿ. ಓದುವ ಸಂಸ್ಕೃತಿ ಮತ್ತು ಅಗೆಯುವ ಸಂಸ್ಕೃತಿಯಲ್ಲಿ, ಅಗೆಯುವ ಅಂತಂದರೆ ಅದನ್ನು ಉಳುವ ಸಂಸ್ಕೃತಿ ಅಂತ ಹೇಳಿ, ಅಥವಾ ಮಣ್ಣನ್ನು ಅಗೆಯುವಂಥ ಸಂಸ್ಕೃತಿ ಅಂತ ಹೇಳಿ, ಏನೇ ಆಗಲಿ, ಅಂದರೆ ಮಣ್ಣಿನ ಜೊತೆ ಇರತಕ್ಕಂಥ ಸಂಬಂಧ, ಇಡೀ ಮಣ್ಣಿನ ಜೊತೆ ಇರತಕ್ಕಂಥ ಸಂಬಂಧ, ಉತ್ಪಾದನೆಯ ಸಂಸ್ಕೃತಿ ಅದು ಕೀಳು ಮತ್ತು ಓದುವ ಸಂಸ್ಕೃತಿ ಮೇಲು ಅಂತ ಮಾಡಿದ್ದು ಒಂದು. ಅದರ ಜೊತೆಗೆ ಒಂದು ವೇಳೆ ಈ ಜನವರ್ಗ ಇದೆ ಅಲ್ಲ, ಅಂದರೆ ಶ್ರಮ ವಹಿಸಿ ಈ ನಾಡನ್ನು ಕಟ್ಟಿದ, ಈ ಸಂಸ್ಕೃತಿಯನ್ನು ಕಟ್ಟಿದಂಥ ಜನವರ್ಗಕ್ಕೆ ಆ ಕಾಲಕ್ಕೆ ಎಲ್ಲಿಯಾದರೂ ಅಕ್ಷರಾಭ್ಯಾಸ ಇದ್ದಿದ್ದರೆ, ಭಾಷೆಯ ಪರಿಚಯ ಇದ್ದಿದ್ದರೆ, ಆಗ ಅವರು ಅವರ ಚರಿತ್ರೆಯನ್ನು ಅವರೇ ಬರೀತಿದ್ದರು. ಮತ್ತು ಈ ಚರಿತ್ರೆಯಲ್ಲಿ ನಮಗೆ ಯಾಕೆ ಸ್ಥಾನ ಇಲ್ಲ ಅನ್ನುವಂಥ ಪ್ರಶ್ನೆಯನ್ನು ಎತ್ತಿದ್ರು. ಅವರಿಗೆ ಚರಿತ್ರೆ ಬರೀಲಿಕ್ಕೂ ಅವಕಾಶ ಕೊಟ್ಟಿಲ್ಲ. ಯಾಕಂತಂದರೆ ಒಂದು ಸೃಷ್ಟಿಯಲ್ಲೇ ಈ ರೀತಿ ವಿಭಾಗ ಮಾಡಲಾಯಿತು. ಆನಂತರ ಸೃಷ್ಟಿಸಿದ ನಂತರ ವ್ಯವಸ್ಥಿತವಾಗಿ ಅವರಿಗೆ ಅಕ್ಷರ ಜ್ಞಾನವನ್ನು ತಲತಲಾಂತರಗಳ ಕಾಲ, ಎಷ್ಟೋ ಬ್ರಿಟಿಷರು ಬರುವ ಕಾಲ, ಮುಸ್ಲಿಮರು ಬರುವ ತನಕ ಅವರಿಗೆ ಈ ಅಕ್ಷರ ಜ್ಞಾನವನ್ನೇ ನಿರಾಕರಿಸುವ ಮೂಲಕ ಅವರ ಜ್ಞಾನ ಪರಂಪರೆ ಏನಿತ್ತು, ಆ ಜ್ಞಾನ ಪರಂಪರೆ ಅಂದರೆ ಅದೊಂದು ಇನ್ನೋವೇಷನ್, ಪ್ರತಿನಿತ್ಯ ನಾವೀನ್ಯವನ್ನು ಹುಡುಕುವಂಥ ಒಂದು ಪರಂಪರೆ, ಅದು ಹೊಸತನವನ್ನು ಅನ್ವೇಷಿಸುವಂಥ ಪರಂಪರೆ, ಸೈಂಟಿಫಿಕ್
ಬೇಕಾದ ವೈಜ್ಞಾನಿಕವಾದಂತಹ ಪರಂಪರೆ, ಈ ವೈಜ್ಞಾನಿಕ ಜ್ಞಾನ, ಈ ಇನ್ನೋವೇಟಿವ್ ಆದಂಥ ಜ್ಞಾನ ಇವೆಲ್ಲವೂ ಕೂಡ ದಾಖಲಾಗದಂತೆ ನೋಡಿಕೊಂಡ್ರು. ಅದರ ಬದಲಿಗೆ ಆ ಇರ್ಯಾಷನಲ್ ಆದಂತಹ, ಅವೈಚಾರಿಕವಾದಂತಹ, ದೇವರ ಕುರಿತಾದಂತಹ ಇತ್ಯಾದಿ ಇತ್ಯಾದಿ ಏನು ಪುಸ್ತಕದ ರೂಪದಲ್ಲಿ ಅವರು ಸಂಗ್ರಹಿಸಿದರೆ ಅದನ್ನೇ ಜ್ಞಾನ ಅಂತ ಪ್ರಪಂಚದ ಮುಂದೆ ಇಟ್ಟರು. ಇದೇ ಭಾರತೀಯ ಜ್ಞಾನ ಅಂತ. ಒಂದು ವೇಳೆ ಈ ವರ್ಗಕ್ಕೆ ಅಕ್ಷರಾಭ್ಯಾಸ ಇದ್ದಿದ್ದರೆ ಇವತ್ತು ಭಾರತದ ಜ್ಞಾನ ಪರಂಪರೆ ಅಂತ ಯಾವುದು ಇರ್ತಿತ್ತೋ ಅದು ಸಂಪೂರ್ಣವಾಗಿ ಭಿನ್ನವಾಗಿರ್ತಿತ್ತು, ಅದು ಸಂಪೂರ್ಣವಾಗಿ ವೈಜ್ಞಾನಿಕವಾಗಿರ್ತಿತ್ತು, ಅದು ಸಂಪೂರ್ಣವಾಗಿ ಜನರ ಜೊತೆ ಒಂದು ಅವಿನಾಭಾವ ಸಂಬಂಧವನ್ನು ಹೊಂದಿರ್ತಿತ್ತು. ಈ ರೀತಿಯಲ್ಲಿ ಕೂಡ ಅಕ್ಷರ ಜ್ಞಾನವನ್ನು ಅವರಿಗೆ ನಿರಾಕರಿಸುವ ಮೂಲಕ ಇಡೀ ಚರಿತ್ರೆಯನ್ನೇ ಒಂಥರ ವಿರೂಪಗೊಳಿಸಲಾಯಿತು. ಅದನ್ನು ನಾವು ಸರಿಪಡಿಸಬೇಕಾಗಿದೆ. ಮತ್ತು ಅದರ ಜೊತೆಗೆ ಇದೆಲ್ಲ ಇದ್ದಿದ್ರೆ ಏನಾಗ್ತಿತ್ತು ಅಂತಂದರೆ ಅವರು ಪ್ರತಿಭಟಿಸ್ತಿದ್ರು. ಪ್ರತಿಭಟನೆಗೆ ಎಲ್ಲೂ ಅವಕಾಶವಿಲ್ಲದಾಗಿ ಎಷ್ಟು ವ್ಯವಸ್ಥಿತವಾಗಿ ಇದನ್ನು ಮಾಡಲಾಯಿತು ಅಂತಂದರೆ, ಅವರಿಗೆ ಒಂದು ಆಧ್ಯಾತ್ಮ ಪರಂಪರೆಯೂ ಇಲ್ಲದಂಗೆ ಮಾಡಿದರು. ಏನು ಅಂತಂದರೆ ನೋಡಿ, ಅವ್ರು ಹೇಳ್ತಾರೆ, ಇಡೀ ನಮ್ಮ ಯಾವುದನ್ನು ಸಂಸ್ಕೃತಿ ಅಂತ ನಾವು ಭಾವಿಸ್ತೇವೆ ಅಲ್ಲಿ ಹಲವಾರು ದೇವರುಗಳಿದ್ದಾರೆ. ಇವತ್ತು ಮತ್ತು ಸ್ವಲ್ಪ ಮಟ್ಟಿಗೆ ಯಾವತ್ತೂ ಕೂಡ ನಾವು ಈ ದೇಶದ ಸಂಸ್ಕೃತಿಯನ್ನು, ಈ ದೇಶದ ಧರ್ಮವನ್ನು ಪ್ರತಿನಿಧಿಸುವ ದೇವರುಗಳು ಯಾರು ಅಂತ ಅಂದರೆ ಅವ್ರು ಹೇಳ್ತಾರೆ, ನನಗೆ ಅಲ್ಲಿ ಒಬ್ಬನೇ ಒಬ್ಬ ಜಾತ್ಯತೀತ ದೇವರನ್ನು ತೋರಿಸಿ ಅಂತ. ಈ ದೇವರು ಇಂಥ ಜಾತಿಗೆ ಸೇರಿಲ್ಲ ಅನ್ನುವಂಥ ಒಂದು ದೇವರನ್ನು ತೋರಿಸಿ. ಅಂತಹ ದೇವರುಗಳಿದ್ದರೆ ಆ ದೇವರುಗಳೆಲ್ಲ ನಮ್ಮ ಶೂದ್ರ ವರ್ಗಕ್ಕೆ ಸಂಬಂಧಪಟ್ಟಂತಹ ದೇವರು. ಒಂದು ಆಲಮೇಲಮ್ಮ ಆಗಲಿ, ಒಂದು ಅಣ್ಣಮ್ಮ ಆಗಲಿ, ಒಂದು ಪಂಜುರ್ಲಿ ಆಗಲಿ, ಇವರಿಗೆ ಅವರ ಜಾತಿ ಅಲ್ಲ, ಅವರು ಮನುಷ್ಯರಷ್ಟೇ. ಒಬ್ಬ ರಾಮ ಕ್ಷತ್ರಿಯ, ಒಬ್ಬ ಯಾರು ಇಷ್ಟು ಪರಶುರಾಮ ಬ್ರಾಹ್ಮಣ, ನರಸಿಂಹ ಮತ್ತು ಅವನು. ಓಕೆ, ಒಟ್ಟು ಅಲ್ಲಿ ನನಗೆ ಒಂದು ಅವ್ರು ಹೇಳ್ತಾರೆ, ಅಲ್ಲಿ ಒಂದನೇ ಒಂದು ಶೂದ್ರ ದೇವರಿಲ್ಲ ಮತ್ತು ಜಾತಿಯ ಅಸ್ಮಿತೆ ಇಲ್ಲದಂಥ ಒಬ್ಬನೇ ದೇವರು ಇಲ್ಲ. ಯಾವುದನ್ನು ನಮಗೆ ದೇವರು ಅಂತೇಳಿ ಕೊಡಲಾಗಿದೆಯೋ ಆ ದೇವರುಗಳ ಪೈಕಿ ಒಬ್ಬರೂ ಕೂಡ ಶೂದ್ರವರ್ಗದಿಂದ ಬಂದಂತಹ ದೇವರಿಲ್ಲ ಅಂತ. ಬಟ್ ಕೃಷ್ಣನ ವಿಚಾರದಲ್ಲಿ ನನಗೆ ಒಂದು ಸ್ವಲ್ಪ ಸಂಶಯ ಇದೆ. ಅಲ್ಲಿ ಕೃಷ್ಣ ಇಸ್ ಎ ಯಾದವ್, ರೈಟ್ ಸರ್? ಸೊ ವೈ ಡು ಯು ಸೇ ದಟ್ ಕೃಷ್ಣ ಇಸ್ ಆಲ್ಸೋ ಎ ಕ್ಷತ್ರಿಯ? ಸೊ ದಿಸ್ ಇಸ್ ಸಮಥಿಂಗ್ ದಟ್ ವಿ ಹ್ಯಾವ್ ಟು ಡಿಸ್ಕಸ್. ಬಟ್ ಎನಿವೇ, ನನಗೆ ಕೃಷ್ಣನ ಬಗ್ಗೆ ಮಾತ್ರ ಅಲ್ಲಿ ಸಂಶಯ ಬಂದದ್ದು. ಅದರ ಹೊರತಾಗಿ ಅವ್ರು ಹೇಳಿದ್ದು ಕರೆಕ್ಟ್ ಅಂತ ಅನಿಸ್ತು. ನೋಡಿ, ಇಷ್ಟರ ಬಗ್ಗೆ ನಾವು ಇಷ್ಟು ಸಮಯ ನಾವು ಯೋಚನೆ ಮಾಡಿಲ್ಲ. ಎಲ್ಲ ದೇವರಿಗೂ ಒಂದು ಜಾತಿ ಇದೆ ಮತ್ತು ಎಲ್ಲ ದೇವರುಗಳು ಕೂಡ ಅಲ್ಲಿಂದಲೇ ಬಂದವರು. ಕೆಳಗಿಂದ ಬಂದಂಥ ದೇವರುಗಳು ಯಾರೂ ಇರಲಿಲ್ಲ. ಕೆಳಗಿಂದ ಬಂದಂಥ ದೇವರುಗಳು ಇದ್ದರೂ ಅವರು ಯಾರೂ ದೇವರಲ್ಲ. ಅವರ ಮೇಲಿರತಕ್ಕಂಥ ಇವರು ದೇವರು. ಎಲ್ಲಿ ತನಕ ಅಂತ ಅಂದರೆ, ನಾನು ಕಾಸರಗೋಡು ದಕ್ಷಿಣ ಕನ್ನಡ ಜಿಲ್ಲೆಯ ಸಂಸ್ಕೃತಿಗೆ ಸಂಬಂಧಪಟ್ಟವನು. ಕಾಸರಗೋಡು ಕೇರಳದಲ್ಲಿದೆ, ಮಂಗಳೂರು ದಕ್ಷಿಣ ಕನ್ನಡದಲ್ಲಿದೆ. ಸೊ ಇತ್ತೀಚೆಗೆ ಅಲ್ಲಿ ಒಂದು ದೊಡ್ಡ ಕಾಂಟ್ರವರ್ಸಿ ಆಗಿದೆ, ನಿಮಗೆಲ್ಲ ಗೊತ್ತಿರ್ಬೋದು. ಏನು ಕಾಂಟ್ರವರ್ಸಿ ಅಂತಂದರೆ, ಅಲ್ಲಿ ಒಂದು ದೊಡ್ಡ ಪರಶುರಾಮನ ಒಂದು ಮೂರ್ತಿಯನ್ನು ಕಡಿಯಲಾಯಿತು, ನಿಲ್ಲಿಸಲಾಯಿತು ಕಾರ್ಕಳದಲ್ಲಿ. ಕಾರ್ಕಳ ಜೈನ ಧರ್ಮಕ್ಕೆ ಸಂಬಂಧಪಟ್ಟಂತಹ ಸೆಂಟರ್. ಮೊದಲೇ ಅಲ್ಲಿ ಒಂದು ಪರಶುರಾಮ ಮೂರ್ತಿ ಅಂತ ಅಂದಾಗ ಜೈನರು ಕೇಳಬೇಕಿತ್ತು. ಜೈನರು ಇವತ್ತು ಅದು ಬಿಡಿ, ಅದು ಪ್ರಶ್ನೆ ಬೇರೆ. ಎರಡನೇದಾಗಿ ಆ ಮೂರ್ತಿಯನ್ನು ಇಡುವಲ್ಲಿ ದೊಡ್ಡ ಭ್ರಷ್ಟಾಚಾರ ಆಯಿತು. ಅದು ಎರಡನೇ ಕಾಂಟ್ರವರ್ಸಿ. ಈ ಎರಡು ಕಾಂಟ್ರವರ್ಸಿಗಳ ಆ ಕಡೆಗೆ ಇನ್ನೊಂದು ಕಾಂಟ್ರವರ್ಸಿ ಇದೆ. ಏನು ಅಂತಂದರೆ, ಒಂದನೇದಾಗಿ ಪರಶುರಾಮನಿಗೂ ಮತ್ತು ಆ ಪ್ರದೇಶಕ್ಕೂ ಏನು ಸಂಬಂಧ ಅಂತ ಅಂದರೆ ಸಂಬಂಧನೇ ಇಲ್ಲ. ಸಂಬಂಧವನ್ನು ಕಲ್ಪಿಸಲಾಗಿದೆ. ಏನು ಅಂತಂದರೆ, ಪರಶುರಾಮ ಕೊಡಲಿ ಎಸೆದು ಬಿಟ್ಟು ಈ ನಾಡನ್ನು ಅಥವಾ ಈ ಪ್ರದೇಶವನ್ನು ನಿರ್ಮಾಣ ಮಾಡಿದ ಅಂತ. ಅದರ ಆ ಕಡೆಗೆ ಅಲ್ಲಿಯ ಸ್ಥಳೀಯವಾದಂಥ ಪುರಾಣಗಳು ಹೇಳ್ತವೆ, ಅಲ್ಲ, ಇಲ್ಲಿ ಈ ನಾಡು ಸೃಷ್ಟಿಯಾದಂತಹ ವಿಧಾನನೇ ಬೇರೆ ಅನ್ನುವಂಥದ್ದನ್ನು ಬಹಳ ವೈಜ್ಞಾನಿಕವಾಗಿ ತುಳು ಪಾಡ್ದಗಳಲ್ಲಿ ಕಟ್ಟಿಕೊಡಲಾಗಿದೆ. ಅದನ್ನು ಕಡೆಗಣಿಸಲಾಯಿತು. ಜನರ ಮನಸ್ಸಿನಲ್ಲಿ ಪರಶುರಾಮನೇ ಸೃಷ್ಟಿಸಿದ ಅಂತೇಳಿಬಿಟ್ಟು ಒಂದು ಕಲ್ಪನೆಯನ್ನು ಹೇರಲಾಯಿತು. ಆ ಕಲ್ಪನೆಗೆ ಅನುಗುಣವಾಗಿ ಒಂದು ಪರಶುರಾಮನ ದೊಡ್ಡ ಮೂರ್ತಿಯನ್ನು ಅಲ್ಲಿ ನಿಲ್ಲಿಸಲಾಯಿತು. ಇಷ್ಟರ ತನಕ ಓಕೆ. ಆದರೆ ಅದಕ್ಕಿಂತ ಆ ಕಡೆಗೆ ಇದಕ್ಕೆ ಪೂರಕವಾಗಿ, ಈ ಪುಸ್ತಕದಲ್ಲಿ ಬರೆದಿರತಕ್ಕಂಥ ವಿಚಾರಕ್ಕೆ ಪೂರಕವಾಗಿ, ಅಂದರೆ ಈ ಜಾತ್ಯತೀತ ಬಹಳ ಆಪ್ತವಾದಂತಹ ಒಂದು ರೀತಿಯ ಆಧ್ಯಾತ್ಮಿಕ ಪ್ರಜ್ಞೆಯನ್ನು ಶೂದ್ರ ವರ್ಗಕ್ಕೆ ಕೊಡತಕ್ಕಂಥ ದೇವರುಗಳನ್ನು ಕಡೆಗಣಿಸಿ ಅವರ ಮೇಲೆ ಈ ವೈದಿಕ ದೇವರುಗಳ ಸವಾರಿಯ ಪರಂಪರೆಯ ವಿಚಾರವಾಗಿ ನಾನು ಹೇಳ್ತಾ ಇರೋದು. ಈ ಪರಶುರಾಮನ ಕಾಲ ಕೆಳಗೆ ಓಕೆ ಅಲ್ಲಿನ ಎಲ್ಲ ಭೂತಗಳನ್ನು ಅಲ್ಲಿ ಚಿತ್ರಿಸಲಾಯಿತು. ಓಕೆ, ಎಲ್ಲ ಅಲ್ಲಿನ ಸ್ಥಳೀಯ ದೇವರುಗಳು ಯಾರಿದ್ದಾರೆ, ಅಲ್ಲಿನ ಪಂಜುರ್ಲಿ ಇರ್ಬೋದು, ಕಲ್ಲೂಟಿ ಇರ್ಬೋದು, ಮತ್ತೆ ಯಾವುದೋ ದೇವತೆಗಳು, ಅವರ ದೇವರುಗಳು ಏನಿದ್ದಾರೆ ಸ್ಥಳೀಯರ ದೇವರುಗಳು, ಆ ದೇವತೆಗಳನ್ನು ಎಲ್ಲವೂ ಕೂಡ ಪರಶುರಾಮನ ಕಾಲ ಕೆಳಗೆ ಚಿತ್ರಿಸಲಾಯಿತು. ಓಕೆ, ಒಂದು ಸಣ್ಣ ದನಿ ಕೇಳಿಸ್ತಷ್ಟೇ, ಅದು ಯಾಕೆ ನಮ್ಮ ಭೂತಗಳು ಅಲ್ಲಿ ಅಂತ. ಯಾರು ಅದಕ್ಕೆ ಉತ್ತರನೇ ಕೊಟ್ಟಿಲ್ಲ. ಅಲ್ಲಿಂದಲೂ ಮೌನ, ಇಲ್ಲಿ ಪ್ರಶ್ನೆ ಕೇಳಿದವರು ಮೌನ. ಇವತ್ತು ಆ ಇಡೀ ಮೂರ್ತಿಯ
ಸ್ಥಾಪನೆಯಲ್ಲಿ ಆದಂಥ ಭ್ರಷ್ಟಾಚಾರ ಎಷ್ಟರ ಪ್ರಮಾಣಕ್ಕೆ ಇದೆ ಅಂತಂದರೆ ಆ ಮೂರ್ತಿಯನ್ನು ಕಿತ್ತೆಸೆದು ಮತ್ತೆ ಒಂದು ಹೊಸ ಮೂರ್ತಿಯನ್ನು ಅಲ್ಲಿ ಪ್ರತಿಷ್ಠಾಪಿಸುವಂಥ ಕಾರ್ಯ ನಡೆದಿದೆ. ಆಗಲೂ ಕೂಡ ಈ ವರ್ಗ ಏನಿದೆ, ಈಗಲಾದರೂ ಹೇಳಬೇಕಲ್ಲ, ಆಯಿತು ಅವತ್ತೇನೋ ಆಗೋಯ್ತು ಪ್ರಮಾದ, ಎರಡನೇ ಬಾರಿ ನೀವು ಇದನ್ನು ನಿಲ್ಲಿಸುವಾಗಾದರೂ ಕೂಡ ನಮ್ಮ ದೇವಾನುದೇವತೆ ಅಂದರೆ ನಾವು ಯಾರನ್ನು ದೇವದರು ಅಂತ ಪೂಜಿಸ್ತೇವೆ, ನಾವು ಯಾರ ಜೊತೆ ಆಧ್ಯಾತ್ಮಿಕ ಸಂಬಂಧ ಇಟ್ಟುಕೊಂಡಿದ್ದೇವೆ ಅವರನ್ನು ಆ ಪರಶುರಾಮನ ಕಾಲಕ್ಕೆ ಚಿತ್ರಿಸಬೇಡಿಯಪ್ಪ ಅಂತ ಹೇಳಬೇಕಿತ್ತಲ್ಲ. ಇವತ್ತು ಯಾರು ಹೇಳಲಿಲ್ಲ. ಅದೇ ದಾಸ್ಯ, ಅದು ದಾಸ್ಯ. ಆ ದಾಸ್ಯದ ಮೂಲ ಎಲ್ಲಿದೆ ಅಂತ ನೀವು ಹುಡುಕ್ತಾ ಹೋದರೆ ಈ ಪುಸ್ತಕದಲ್ಲಿದೆ. ಅವರು ಸೃಷ್ಟಿಯ ಪ್ರಕ್ರಿಯೆಯಿಂದ ಹಿಡಿದು ಅಕ್ಷರ ಜ್ಞಾನವನ್ನು ನಿರಾಕರಿಸುವಲ್ಲಿಂದ ಹಿಡಿದು ಈ ರೀತಿಯಲ್ಲಿ ದಾಸ್ಯವನ್ನು ಇವರ ತಲೆಯಲ್ಲಿ ಹೇರಿದ್ದಿದೆ ಅಲ್ಲ, ತುಂಬಿಸಿದ್ದಿದೆ ಅಲ್ಲ, ನಾವು ಹೀಗೆ ಅಂತ ತಿಳ್ಕೊಳ್ಳುವಂಥದ್ದು. ಇದು ಚಾರಿತ್ರಿಕ ಅನ್ಯಾಯ. ಒಂದು ಚರಿತ್ರೆ ಮಾಡಿದ ಅನ್ಯಾಯ, ಇನ್ನೊಂದು ಚಾರಿತ್ರಿಕವಾದಂಥ ಅನ್ಯಾಯ. ಸೊ ಇಷ್ಟು ಅವರು ಹೇಳಿದ ನಂತರ ಇನ್ನೊಂದು ವಿಚಾರ ಹೇಳ್ತಾರೆ ನೋಡಿ. ನಾವು ಇವತ್ತಿನ ರಾಜಕೀಯ ಸನ್ನಿವೇಶದಲ್ಲಿ ಒಂದು ಫ್ಯಾಷನ್ ಆಗಿದೆ ಹೇಳೋದೇನು ಅಂತಂದರೆ, ನೋಡಿ ಹಿಂದುತ್ವ ಅನ್ನೋದು ಡೇಂಜರಸ್, ಬಟ್ ಹಿಂದೂ ಧರ್ಮ ಇದೆ ಅಲ್ಲ ಅದು ಭಾಳ ಉದಾತ್ತವಾದದ್ದು. ಹಿಂದುತ್ವಕ್ಕೂ ಹಿಂದೂ ಧರ್ಮಕ್ಕೂ ಸಂಬಂಧ ಇಲ್ಲ. ಓಕೆ, ನಮ್ಮ ಸಮಸ್ಯೆ ಇರೋದು ಹಿಂದುತ್ವದ ಬಗ್ಗೆ, ಆ ಧರ್ಮದ ಬಗ್ಗೆ ನಮಗೇನು ಸಮಸ್ಯೆ ಇಲ್ಲ ಅಂತ ಹೇಳ್ತೀರಲ್ಲ. ನಾನು ಹೇಳೋದಲ್ಲ, ಅವರು ಹೇಳೋದು ಈ ವಾದ ಸರಿಯಲ್ಲ ಅಂತಾರೆ ಅವರು ಈ ಪುಸ್ತಕದಲ್ಲಿ. ಈ ವಾದ ಸರಿಯಲ್ಲ. ಯಾಕಂತಂದರೆ ನೀವು ಶಂಭೂಕನ ತಲೆ ಕಡ್ದಾಗ ಅಲ್ಲಿ ಹಿಂದುತ್ವ ಇರಲಿಲ್ಲ, ಅಲ್ಲಿದ್ದು ಹಿಂದೂ ಧರ್ಮನೇ ಇದ್ದಿತ್ತು. ವಾಲಿಗೆ ಹಿಂದಿನಿಂದ ಬಾಣ ಬಿಟ್ಟಾಗ ಅಲ್ಲಿ ಹಿಂದುತ್ವ ಇರಲಿಲ್ಲ, ಹಿಂದೂ ಧರ್ಮನೇ ಇದ್ದಿತ್ತು. ಸೀತೆಗೆ ಏನಾಯಿತು ಅದಾದಾಗ ಅಲ್ಲಿ ಹಿಂದುತ್ವ ಇರಲಿಲ್ಲ, ಹಿಂದೂ ಧರ್ಮನೇ ಇದ್ದಿತ್ತು. ಓಕೆ, ಸೊ ನೀವು ಹಿಂದುತ್ವ ಅಂತಂದರೆ ಏನು ಅಂತಂದರೆ ಹಿಂದುತ್ವ ಮೈನಸ್ ಮುಸ್ಲಿಂ ದ್ವೇಷ ಈಸ್ ಈಕ್ವಲ್ ಟು ಹಿಂದೂ ಧರ್ಮ ಅಂತ ಆಗುತ್ತೆ. ಅದರ ಆ ಕಡೆಗೆ ಇಡೀ ನಮ್ಮ ಈ ಅಂದರೆ ಹಿಂದೂ ಧರ್ಮ ಅಂದರೆ ಹಿಂದೂ ಧರ್ಮ ಅಂತ ಯಾವುದನ್ನು ಕರೆಯಲಾಗಿದೆ ಅದರಲ್ಲಿ ಇರತಕ್ಕಂಥ ಎಲ್ಲ ಇತರ ಅವಗುಣಗಳೇನಿದ್ದಾವೆ ಅಥವಾ ಸಮಸ್ಯೆಗಳು ಅಂತಂದರೆ ಎಲ್ಲ ಧರ್ಮಗಳಲ್ಲೂ ಸಮಸ್ಯೆ ಇರ್ಬೋದು. ಆದರೆ ಈ ದೊಡ್ಡ ಜನವರ್ಗಕ್ಕೆ ಆದಂಥ ಅನ್ಯಾಯವನ್ನು ಹುಟ್ಟುಹಾಕುವಂಥ ಪ್ರೇರಣೆಗಳೇನಿದ್ದಾವೆ ಅವೆಲ್ಲವೂ ಕೂಡ ಅಲ್ಲೂ ಕೂಡ ಜೀವಂತವಾಗಿರ್ತವೆ. ಅಲ್ಲಿ ಏನಿರೋದಿಲ್ಲ ಅಂತಂದರೆ ಮುಸ್ಲಿಂ ದೋಷ ಇರುವುದಿಲ್ಲ ಅಂತ ನಾವು ಭಾವಿಸಿದ್ದೇವೆ. ಹಿಂದೂ ಧರ್ಮ ಅಂತ ಹೇಳಿದಾಗ, ಹಿಂದುತ್ವ ಅಂತ ಅಂದಾಗ ಅದರಲ್ಲಿ ಮುಸ್ಲಿಂ ದ್ವೇಷ ಇದೆ, ಅದ ಕಾರಣದ ಅಪಾಯಕಾರಿ, ಅದು ಸಂವಿಧಾನಿಕವಾಗಿಲ್ಲ. ಅವರು ಕೇಳ್ತಾರೆ, ಹಾಗಾದರೆ ಹಿಂದೂ ಧರ್ಮ ಅನ್ನೋದು ಸಂವಿಧಾನಿಕವಾಗಿದೆಯಾ? ಆ ಪ್ರಶ್ನೆಯನ್ನು ನಾವಿವತ್ತು ಕೇಳಬೇಕಾಗಿದೆ. ನಾನು ಕೇಳ್ತಾ ಇಲ್ಲ. ನಾವು ನೋಡಿ ಆ ರೀತಿ ಯಾರಾದರೂ ಹಿಂದುತ್ವದ ಬಗ್ಗೆ ನಮಗೆ ಸಮಸ್ಯೆ ಇಲ್ಲಪ್ಪ, ಅಲ್ಲ ಸರ್ ಹಿಂದೂ ಧರ್ಮದ ಬಗ್ಗೆ ನಮಗೆ ಸಮಸ್ಯೆ ಇಲ್ಲ, ಹಿಂದುತ್ವದ ಬಗ್ಗೆ ಮಾತ್ರ ಸಮಸ್ಯೆ ಇದೆ ಅಂತ ಹೇಳೋದಕ್ಕೆ ಹೌದಪ್ಪ ಹೌದು ಅಂತೇವೆ ನಾವು. ಯಾರು ಹೇಳ್ತಾರೆ? ಈ ದೇಶದ ಶೂದ್ರಾಪಿ ವರ್ಗನ ಹೇಳುತ್ತೆ. ಹೇಗೆ ಹೇಳುತ್ತೆ? ಎಲ್ಲವನ್ನೂ ಅದರಿಂದ ಅನುಭವಿಸಿದ ನಂತರ ಹೌದಪ್ಪ ಅದರಲ್ಲಿ ಏನು ಸಮಸ್ಯೆ ಇಲ್ಲ ಅಂತ ನಾವು ಹೇಳ್ತೇವೆ. ಇದು ದಾಸ್ಯ. ಓಕೆ, ಇಷ್ಟು ಹೇಳಿದ ನಂತರ ಇದನ್ನು ಭಾಳ ವಿಸ್ತಾರವಾಗಿ ಕಟ್ಟಿಕೊಡ್ತಾರೆ. ನನಗೆ ಅಷ್ಟೆಲ್ಲ ಸಮಯ ಇಲ್ಲ ಅದನ್ನು ಹೇಳಲಿಕ್ಕೆ. ಇಷ್ಟು ಹೇಳಿದ ನಂತರ ಆ ನಂತರ ನಿಮಗೆ ಹೇಳ್ಬೋದು, ಇದೆಲ್ಲ ಪುಸ್ತಕದ ಟೈಟ್ಲ್ ಏನಿದೆ ಅದು ಶೂದ್ರ ರೆಬೆಲಿಯನ್ ಅಂತ. ಶೂದ್ರ ಅನ್ಯಾಯ ಅಂತ ಅಲ್ಲ, ನಾನು ಇಷ್ಟತನ ಕೇಳಿದ್ದು ಶೂದ್ರರಿಗಾದಂಥ ಚಾರಿತ್ರಿಕ ಅನ್ಯಾಯ ಮತ್ತು ಚರಿತ್ರೆ ಅವರಿಗೆ ಮಾಡಿದ ಅನ್ಯಾಯ. ಆದರೆ ಪುಸ್ತಕದ ಟೈಟ್ಲ್ ಏನಿದೆ, ಅದರ ಶೀರ್ಷಿಕೆ ಏನಿದೆ, ಅದು ಶೂದ್ರ ಬಂಡಾಯ ಅಂತ ಇದೆ. ರೆವಲ್ಯೂಷನ್ ಅಲ್ಲ, ರೆಬೆಲಿಯನ್. ಅದಕ್ಕೆ ಕನ್ನಡದಲ್ಲಿ ವಿಜಯಲಕ್ಷ್ಮಿಯವರು ಅದನ್ನು ಬಂಡಾಯ ಅಂತ ಮಾಡಿದ್ದಾರೆ, ಕ್ರಾಂತಿ ಅಂತ ಮಾಡಿಲ್ಲ. ಓಕೆ, ಸೊ ಇಲ್ಲಿ ಹಾಗಾದರೆ ಏನಿದು ಬಂಡಾಯ? ಇದು ನೋಡಿ, ನಾವು ಯಾರು ಇದನ್ನು ಯೋಚನೆ ಮಾಡಿಲ್ಲ. ಸರ್ ಹೇಳ್ತಾರೆ, 2021ರಲ್ಲಿ ದೆಹಲಿಯಲ್ಲಿ ಅಭೂತಪೂರ್ವವಾದಂಥ ಒಂದು ರೈತ ಚಳವಳಿ ಏನಾಯಿತು. ಓಕೆ, ಇದನ್ನು ನಾವು ಒಂದು ಎಕನಾಮಿಕ್ ಫೆನಾಮಿನನ್ ಅಂತ ಭಾವಿಸಿದ್ದೇವೆ. ಇದು ಒಂದು ಆರ್ಥಿಕ ವಿದ್ಯಮಾನ ಅಂತ ಭಾವಿಸಿದ್ದೇವೆ. ಅವರು ಹೇಳ್ತಾರೆ, ಇಲ್ಲ, ಅದೊಂದು ಆರ್ಥಿಕ ವಿದ್ಯಮಾನ ಅಲ್ಲ, ಅಥವಾ ಆರ್ಥಿಕ ವಿದ್ಯಮಾನ ಮಾತ್ರ ಅಲ್ಲ, ಅದು ಆರ್ಥಿಕ ವಿದ್ಯಮಾನ ಆದಷ್ಟೇ ಅದೊಂದು ಸಾಮಾಜಿಕ ವಿದ್ಯಮಾನ. ಅವರ ಪ್ರಕಾರ, ನಾನು ಇಷ್ಟ ತನಕ ಏನು ಹೇಳಿದೆ, ಚರಿತ್ರೆಯುದ್ದಕ್ಕೂ ಕೂಡ ಒಂದು ಪ್ರತಿಭಟನೆ ಅಂತ ಇರಲಿಲ್ಲ. ಇಷ್ಟೆಲ್ಲ ಆದರೂ ಕೂಡ ನಿಮ್ಮನ್ನು ಇನ್ವಿಸಿಬಿಲೈಸೇಷನ್ ಮಾಡಿದರೂ ಕೂಡ ಆಯ್ತಪ್ಪ, ನಾವು ಕಾಣುವವರಲ್ಲ, ನಾವು ಮರೆಯಲ್ಲೇ ಇರ್ತೇವೆ ಅಂತ ಒಪ್ಪಿಕೊಂಡ್ರಿ. ಇಷ್ಟೆಲ್ಲ ಅನ್ಯಾಯ ಆದರೂ ಕೂಡ, ಇಷ್ಟೆಲ್ಲ ನಿರಾಕರಣೆ ನಿಮಗೆ ಆದರೂ ಕೂಡ ಎಲ್ಲೂ ಕೂಡ ಒಂದು ಪ್ರತಿಭಟನೆ ಬರಲಿಲ್ಲ. ಚರಿತ್ರೆಯುದ್ದಕ್ಕೂ ಈ ಮೌನ ಅದು ಮೊದಲ ಬಾರಿಗೆ ಮುರಿದದ್ದು ಅವರ ಪ್ರಕಾರ ಈ ರೈತ ಚಳವಳಿಯಲ್ಲಿ. ನಾವು ಯಾರು ಅದನ್ನಾಗಿ ಯೋಚಿಸಿಲ್ಲ. ಅವರ ಪ್ರಕಾರ ಯಾಕೆ ಇದನ್ನವರು ಶೂದ್ರ ಬಂಡಾಯ ಅಂತ ಕರೀತಾರೆ ಅಂತ ಅಂದರೆ, ಶೂದ್ರರು ಅಂತಂದರೆ ಯಾರು? ಉತ್ಪಾದಕ ವರ್ಗ. ಅದರಲ್ಲಿ ಪ್ರಮುಖವಾಗಿರುವವರು ಯಾರು? ಉತ್ಪಾದಕ ವರ್ಗದಲ್ಲಿ ಪ್ರಮುಖರಾಗಿರುವವರು ರೈತಾಪಿ ವರ್ಗದವರು. ಇವತ್ತು ಈ ಶೂದ್ರ ವರ್ಗದಲ್ಲಿ ಕ್ಯಾಪಿಟಲ್ ಇಲ್ಲ, ಬಂಡವಾಳ ಇಲ್ಲ, ಇದ್ದರೂ ಕಡಿಮೆ, ಜ್ಞಾನ ಇಲ್ಲ.
ಓಕೆ, ಉಳಿದ ಯಾವುದ ಪರಿಕರಗಳಿಂದ ಅವರನ್ನು ಆಳಲಾಗುತ್ತೆ, ಆ ಯಾವ ಪರಿಕರಗಳು ಅವರ ಕೈಯಲ್ಲಿಲ್ಲ. ಅವರ ಕೈಯಲ್ಲಿ ಉಳ್ಕೊಂಡಿರೋದು ಏನು ಅಂತಂದರೆ ತುಂಡು ಭೂಮಿ ಮಾತ್ರ. ಉಳುವ ಭೂಮಿ ಮಾತ್ರ ಅಲ್ಲಿ ಸ್ವಲ್ಪ ಉಳ್ಕೊಂಡಿದೆ ಅಂತ. ಇಲ್ಲಿ ಅಫ್ಕೋರ್ಸ್ ಅದರೊಳಗೆ ಶೂದ್ರ ವರ್ಗ ಅಂತ ಏನು ಗುರುತಿಸಲಾಗುತ್ತೆ, ಅದರೊಳಗೆ ಇರತಕ್ಕಂಥ ಅಸಮಾನತೆ ವಿಚಾರ ಬೇರೆ. ಆದರೆ ಈ ವರ್ಣ ಪದ್ಧತಿಯಲ್ಲಿ ಹೇಳುವತ್ತಿಗೆ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ ಅದರ ಕೆಳಗಿರತಕ್ಕಂಥ, ಅವರಿಗೆ ಅತೀತರಾಗಿರತಕ್ಕಂಥ, ಅವರ ಆ ಕಡೆ ಇರತಕ್ಕಂಥ ಜನವರ್ಗದಲ್ಲಿ ಉಳ್ಕೊಂಡಿರುವಂಥದ್ದು ಭೂಮಿ ಮಾತ್ರ. ಈ ಭೂಮಿಯನ್ನು ಕೂಡ ಸ್ವತಃ ಸರ್ಕಾರನೇ ಮುಂದೆ ನಿಂತು, ಆಳುವ ವರ್ಗನೇ ಮುಂದೆ ನಿಂತು ಇದನ್ನು ಕಾರ್ಪೊರೇಟ್ ಬಂಡವಾಳಶಾಹಿಗಳ ಕೈಗೆ ಹಸ್ತಾಂತರಿಸುವಂಥ ಪ್ರಕ್ರಿಯೆ ಏನು ನಡೆಯಿತು ದೇಶದಲ್ಲಿ, ಅದನ್ನು ಮೊದಲಿಗೆ ಪ್ರತಿಭಟಿಸುವಂಥ ಕೆಲಸ ನಡೆಯಿತು ಅಂತ. ಅಷ್ಟರ ತನಕ ಯಾವತ್ತೂ ಕೂಡ ಬಂಡೆ ಎಳೆದಂಥ ಶೂದ್ರ ವರ್ಗ ಇದು ಶೂದ್ರ ವರ್ಗದ ಬಂಡಾಯ ಅಂತ ತಮಗೆ ಅರಿವಿಲ್ಲದೇನೆ ಈ ರೀತಿ ತಮ್ಮ ಮೂಲಭೂತವಾದಂಥ ಒಂದು ಉಳ್ಕೊಂಡಂಥ ಭೂಮಿಯ ವಿಚಾರ ಏನಿದೆ ಅದನ್ನು ಕೂಡ ಅವರು ಎತ್ತಿಕೊಂಡು ಹೋಗಿ ಅವರ ಕೈಯಲ್ಲಿ ಕೊಡ್ತೇವೆ ಅಂತ ಅಂದಾಗ ಈ ದೇಶದ ರೈತಾಪಿ ವರ್ಗ ಬಂಡೆದ್ದು ದೆಹಲಿಯಲ್ಲಿ ಹೋಗಿ ಅಭೂತಪೂರ್ವವಾದ ರೀತಿಯಲ್ಲಿ 1.5 ವರ್ಷ ಅಲ್ಲಿ ಯಶಸ್ವಿಯಾದಂಥ ಈ ಚಳವಳಿಯನ್ನು ನಡೆಸಿತು. ಇದು ಈ ದೇಶದಲ್ಲಿ ನಡೆದಂಥ ಮೊದಲ ಶೂದ್ರ ಬಂಡಾಯ. ಅವರ ಪ್ರಕಾರ ಯಶಸ್ವಿಯಾಗಿ ನಡೆದಂಥ ಶೂದ್ರ ಬಂಡಾಯ. ಓಕೆ, ಆ ಕಥೆಯನ್ನು ಅಂದರೆ ಅನ್ಯಾಯದ ಕಥೆಯನ್ನು ಮತ್ತು ಬಂಡಾಯದ ಕಥೆಯನ್ನು ಅವರು ಬೆಸೆಯೋದು ಈ ಪುಸ್ತಕದಲ್ಲಿ ಹೀಗೆ. ಓಕೆ, ಸೊ ಅವರ ಪ್ರಕಾರ ಇದೊಂದು ಆಶಾವಾದ. ಯಾಕಂತಂದರೆ ಮೊದಲಿಗೆ ಆಯ್ತಲ್ಲ ಅಂತ. ಇದಕ್ಕೆ ಪೂರಕವಾಗಿ ಇನ್ನೊಂದಷ್ಟು ಉದಾಹರಣೆ ಕೊಡ್ತಾರೆ ಅವರು. ಒಂದು ಈ ಬಂಡಾಯದ ಕಥೆ, ಅದರ ವಿಚಾರದಲ್ಲಿ ಇನ್ನೊಂದು ಸ್ವಲ್ಪ ಹೇಳಲಿಕ್ಕೆ ಮತ್ತೆ ಬರ್ತೇನೆ. ಇನ್ನೊಂದು ಬೆಳವಣಿಗೆಯನ್ನು ಗಮನಿಸಬೇಕು. ಇಲ್ಲಿ ರಾಮಚರಿತ ಮಾನಸ ಅಂತ ಒಂದು ಪುಸ್ತಕ ಇದೆ. ಒಂದು ಅಂದರೆ ಶೂದ್ರರು ಎಚ್ಚೆತ್ತುಕೊಳ್ತಾ ಇದ್ದಾರೆ ಅನ್ನೋದಕ್ಕೆ ಮೊದಲ ಸೂಚನೆ ಇವರ ಪ್ರಕಾರ ಈ ರೈತ ಚಳವಳಿ. ಎರಡನೆಯ ಸೂಚನೆ ಅವರ ಪ್ರಕಾರ ರಾಮಚರಿತ ಮಾನಸ ಅನ್ನುವಂಥ ಪುಸ್ತಕ. ಇದನ್ನು ರಾಮನ ಕಥೆಯ ದೊಡ್ಡ ಪ್ರಾತಿನಿಧಿಕ ಗ್ರಂಥ ಅಂತೇಳಿಬಿಟ್ಟು ಇಡೀ ಮೇಲ್ವರ್ಗದ ಜನ ಉತ್ತರ ಭಾರತದಲ್ಲಿ ಆರಾಧಿಸ್ತಾರೆ. ಆ ಪುಸ್ತಕದಲ್ಲಿ ಶೂದ್ರರನ್ನು ಭಾಳ ಅವಹೇಳನಕಾರಿಯಾಗಿ ಚಿತ್ರಿಸಲಾಗಿದೆ. ಅಂತಹ ಚಿತ್ರೀಕರಣದ ಅಥವಾ ವಿವರಣೆಯ ವಿರುದ್ಧ ಉತ್ತರ ಭಾರತದಲ್ಲಿ ರಾಜಕೀಯ ಧುರೀಣರೇ ಹೆಚ್ಚು ಕಡಿಮೆ ಮಾತಾಡಲಿಕ್ಕೆ ಪ್ರಾರಂಭಿಸಿದ್ದಾರೆ ಅನ್ನೋದಕ್ಕೆ ಅವರು ಅಖಿಲೇಶ್ ಯಾದವ್ ಅದರ ಬಗ್ಗೆ ಮಾತಾಡಿದರು. ಮತ್ತು ಒಂದಷ್ಟು ಮಂದಿ ಇತರ ಅಲ್ಲಿನ ಪ್ರಾದೇಶಿಕ ಪಕ್ಷದ ಪ್ರತಿನಿಧಿಗಳು ಇಲ್ಲ, ರಾಮಚರಿತ ಮಾನಸದಲ್ಲಿರತಕ್ಕಂಥ ಈ ಕೆಲವು ಹೇಳಿಕೆಗಳೇನಿದ್ದಾವೆ ಇವೆಲ್ಲವೂ ಕೂಡ ಅವಹೇಳನಕಾರಿ, ಇದನ್ನು ಕಿತ್ತು ಹಾಕಬೇಕು ಅನ್ನುವಂತಹ ರೀತಿಯಲ್ಲಿ ಮಾತಾಡಲಿಕ್ಕೆ ಪ್ರಾರಂಭಿಸಿದರು. ನೋಡಿ, ಅಲ್ಲಿ ಅದು ಮೊದಲು ಹೇಗೇನೋ ಅದೇ ರೀತಿಯಲ್ಲಿ ಒಂದು ಎಸ್ಟಾಬ್ಲಿಷ್ ಆಗಿ ಬಹಳ ಆಳವಾಗಿ ಸಾಂಸ್ಕೃತಿಕವಾಗಿ ಬೇರು ಬಿಟ್ಟಿರತಕ್ಕಂತಹ ಒಂದು ಗ್ರಂಥವನ್ನು, ಅಂದರೆ ಆ ಆರ್ಯನರ ಅಥವಾ ಏನು ವೈದಿಕ ಗ್ರಂಥ ಏನಂತ ಹೇಳ್ತೇವೆ ನಾವು, ಆ ಗ್ರಂಥವನ್ನು ಪ್ರಶ್ನಿಸುವಂಥ ಕೆಲಸ ಪಾಪ್ಯುಲರ್ ನೆಲೆಯಿಂದ, ಅಲ್ಲಿ ಒಬ್ಬ ಬುದ್ಧಿಜೀವಿ, ಅಲ್ಲಿ ಒಬ್ಬ ಸಾಹಿತಿ ಈ ಹಿಂದೆ ಪ್ರಶ್ನಿಸಿದ್ದಿರ್ಬೋದು, ಆದರೆ ಪಾಪ್ಯುಲರ್ ನೆಲೆಯಿಂದ ಒಬ್ಬ ರಾಜಕಾರಣಿ ಮುಂದೆ ನಿಂತು ಬಿಟ್ಟು ಇದನ್ನು ನೀವು ಕಿತ್ತಾಕಬೇಕು ಅಂತ ಹೊರಟಿದ್ದು ಇದು ಮೊದಲನೆಯದ್ದು. ಸೊ ಒಂದು ರೈತ ಚಳವಳಿ ಮತ್ತು ಈ ರೀತಿ ಅಲ್ಲಲ್ಲಿ ಆಗಿರತಕ್ಕಂಥ ಕೆಲವು ಪ್ರತಿರೋಧಗಳ ಉದಾಹರಣೆಗಳು, ಇವುಗಳನ್ನು ಎರಡನ್ನು ಮುಂದಿಟ್ಟುಕೊಂಡು ಸರ್ ಹೇಳ್ತಾರೆ, ಚರಿತ್ರೆಯಲ್ಲಿ ಕೊನೆಗೂ ಒಂದು ಸಣ್ಣ ಬೆಳಕಿನ ಕಿಂಡಿ ನಮಗೆ ಕಾಣಿಸ್ತಾ ಇದೆ. ಈ ಶೂದ್ರರಿಗೆ ತಮ್ಮ ಸ್ಥಾನದ ಅರಿವು ಇದ್ದಾಗ ತಮ್ಮ ಮುಂದೆ ಇರತಕ್ಕಂಥ ಅಪಾಯದ ಅರಿವು, ಇಡೀ 3 ವರ್ಗ, ತಮಗಿಂತ ಮೇಲಿನ 3 ವರ್ಗ ನಮ್ಮ ವಿರುದ್ಧ ಚಾರಿತ್ರಿಕವಾಗಿ ಮತ್ತು ವರ್ತಮಾನದಲ್ಲಿ ಯಾವ ರೀತಿಯ ಪಿತೂರಿಯನ್ನು ಹೆಣಿತಾ ಇದೆ ಅನ್ನುವಂಥ ಒಂದು ಸಣ್ಣ ಪ್ರಜ್ಞೆಯ ಕಿಡಿ ಹೊತ್ತಿಕೊಂಡಿದೆ ಅಂತ ಅಲ್ಲಿ ಅವರಲ್ಲಿ ನಿಲ್ಲಿಸ್ತಾರೆ. ಆದರೆ ನನಗೇನಿಸುವ ಮಟ್ಟಿಗೆ ಒಂದು ವೇಳೆ ಆ ಕಿಡಿ ಹೊತ್ತಿಕೊಂಡಿದ್ದರೂ ಕೂಡ ಆ ಕಿಡಿ ಇವತ್ತು ಜೀವಂತವಾಗಿದೆಯಾ ಅನ್ನುವಂಥ ಒಂದು ಪ್ರಶ್ನೆ ನನ್ನನ್ನು ಕಾಡುತ್ತದೆ. ಅದಕ್ಕೆ ಸರ್ ಉತ್ತರಿಸಬೇಕು. ಅವರ ಭಾಷಣದಲ್ಲಿ ಅವರು ಹೇಳ್ತಾರೆ ಅಂತ ಭಾವಿಸ್ತೇನೆ. ಸರ್, ವೆನ್ ಯು ಸೇ ದ್ಯಾಟ್ ದಿಸ್ ರೆಬಿಲಿಯನ್, ದ ಫಾರ್ಮರ್ಸ್ ಮೂವ್ಮೆಂಟ್ ರೆಪ್ರೆಸೆಂಟ್ಸ್ ದ ಫಸ್ಟ್ resistance of Shudras against the grand historical conspiracy, can we be hopeful about it based on the development since then? Has it sustained? Have we been able to sustain it? So this is a question, if you address in your speech, it will be great. Yeah. ಸೊ ಇದು ಈ ಪುಸ್ತಕದಲ್ಲಿ ಅನಾವರಣಗೊಂಡಿರತಕ್ಕಂತಹ ಕಥೆ. ಒಂದು ಅನ್ಯಾಯ ಮತ್ತು ಅನ್ಯಾಯಕ್ಕೆ ವಿರುದ್ಧ ಬಂಡಾಯ ಹೀಗೆ ಪ್ರಾರಂಭ ಆಗಿದೆ ಅಂತ. ಸೊ ಇಷ್ಟು ಹೇಳಿದ ನಂತರ ಸರ್ ಹೇಳ್ತಾರೆ, ನೋಡಿ, ಇದರ ಆ ಕಡೆಗೆ ಒಂದು ಶೂದ್ರ ಪ್ರಜ್ಞೆ ಜಾಗೃತಗೊಳ್ಳುವಂಥ ಅಗತ್ಯ ಇದೆ ಈ ದೇಶದಲ್ಲಿ.
ಒಂದು ಶೂದ್ರ ಪ್ರಜ್ಞೆ ಈ ದೇಶದಲ್ಲಿ ಜಾಗೃತಗೊಳ್ಳುವಂಥ ಅಗತ್ಯ ಇದೆ. ಆ ಶೂದ್ರ ಪ್ರಜ್ಞೆ ಜಾಗೃತಗೊಳ್ಳಬೇಕಾದ್ರೆ ಮೊದಲು ಚರಿತ್ರೆಯನ್ನು ತಿಳ್ಕೊಳ್ಳಿ. ನಿಮಗೆ ಏನಾಗಿದೆ, ನೀವು ಅನುಭವಿಸಿದಂಥ ಕಷ್ಟ ಕೋಟಲೆಗಳು ಏನು, ನಿಮ್ಮನ್ನು ಎಲ್ಲಿಡಲಾಗಿದೆ ಅನ್ನೋದನ್ನು ಚಾರಿತ್ರಿಕವಾಗಿ ತಿಳ್ಕೊಳ್ಳಿ. ಚಾರಿತ್ರಿಕವಾಗಿ ತಿಳ್ಕೊಬೇಕಾದ್ರೆ ಈಗಿರತಕ್ಕಂಥ ಚರಿತ್ರೆಯಿಂದ ಸಾಧ್ಯ ಆಗೋದಿಲ್ಲ, ಇಂಥ ಪುಸ್ತಕಗಳನ್ನು ನೀವು ಓದಬೇಕಾಗತ್ತೆ ಅಂತ. ಸೊ ಅದನ್ನು ಏನನ್ನು ಓದಬೇಕು ಅನ್ನೋದಕ್ಕೆ ಪ್ರಾರಂಭಕವಾಗಿ ಈ ಪುಸ್ತಕ ಇದೆ. ಮತ್ತು ಇದಕ್ಕೆ ಸಂಬಂಧಪಟ್ಟ ಹಲವಾರು ಅಂಬೇಡ್ಕರ್ ಅವರ ವಿಚಾರ ಇರ್ಬೋದು, ಪುಲೆಯವರ ವಿಚಾರ ಇರ್ಬೋದು, ಆನಂತರ ನಾರಾಯಣ ಗುರುಗಳ ಪ್ರಸ್ತಾಪ ಮಾಡೋದಿಲ್ಲ ಅವರು, ಸ್ವಲ್ಪ ಮಟ್ಟಿಗೆ ನಾರಾಯಣ ಗುರುಗಳ ವಿಚಾರ ಕೂಡ ಬರುತ್ತೆ. ಸೊ ಅದರ ಆ ಪರಂಪರೆಯ ಮುಂದುವರಿಕೆಯಾಗಿ ಈ ಪುಸ್ತಕವನ್ನು ನಾನು ನೋಡ್ತೇನೆ. ಅಂದರೆ ಒಂದು ಸಾಮೂಹಿಕವಾದಂಥ ಪ್ರತಿರೋಧ ಇಲ್ಲದಾಗಲೂ ಕೂಡ ಮಹಾತ್ಮ ಫುಲೆ ಅಂತವರು, ಅಂಬೇಡ್ಕರ್ ಅಂತವರು, ನಾರಾಯಣ ಗುರು ಅಂತವರು, ಸೊ ಇವರು ಈ ರೀತಿ ಅಲ್ಲಿ ಪ್ರತಿರೋಧ ದನಿ ಏನು ಎತ್ತಿದ್ರು ಅದರ ಮುಂದುವರಿಕೆಯಾಗಿ ಒಂದು ಚರಿತ್ರೆಯನ್ನೇ ಮರುರೂಪಿಸುವ ಮೂಲಕ, ಅದನ್ನು ಫುಲೆಯವರು ಒಂದು ರೀತಿಯಲ್ಲಿ ಮಾಡಿದರು, ಅಂಬೇಡ್ಕರ್ ಇನ್ನೊಂದು ರೀತಿಯಲ್ಲಿ ಮಾಡಿದರು, ನಾರಾಯಣ ಗುರುಗಳು ಇನ್ನೊಂದು ರೀತಿ ಮಾಡಿದರು, ಅದರ ಮುಂದುವರಿಕೆಯಾಗಿ ಈ ಪುಸ್ತಕವನ್ನು ಬರೆದಿದ್ದಾರೆ. ಇದನ್ನು ಓದುವುದು ಅಂತಂದರೆ ಈ ಪ್ರಜ್ಞೆಯನ್ನು, ಒಂದು ಶೂದ್ರ ಪ್ರಜ್ಞೆ ಜಾಗೃತವಾಗಬೇಕಾದ್ರೆ ಚರಿತ್ರೆ, ನಿಮ್ಮ ಚರಿತ್ರೆ ಏನು ಅಂತ ನಿಮಗೆ ಗೊತ್ತಿರಬೇಕು. ಅವರ ಚರಿತ್ರೆ ಓದಿ ಬಿಟ್ಟರೆ ನಿಮ್ಮ ಪ್ರಜ್ಞೆ ಜಾಗೃತ ಆಗೋದಿಲ್ಲ, ನಿಮ್ಮ ಚರಿತ್ರೆಯನ್ನು ನೀವು ಓದಿ ಅನ್ನುವಂಥದ್ದನ್ನು ಹೇಳ್ತಾರೆ. ಎರಡನೇದಾಗಿ ಇಂಗ್ಲೀಷ್ ಭಾಷೆ ವಿಚಾರ ತುಂಬ ಇದೆ ಅದರಲ್ಲಿ, ನನಗೆ ಹೇಳಲಿಕ್ಕೆ ಟೈಮ್ ಇಲ್ಲ. ನಮ್ಮ ಶೂದ್ರ ವರ್ಗ ಏನು ಮಾಡುತ್ತೆ ಇವತ್ತು ಅಂತಂದರೆ, ಅಯ್ಯೋ ಇಂಗ್ಲೀಷ್, ಅದು ಹೇಳ್ತಾರೆ ಅವರು, ಅದು ಬೇರೆಯವರ ಭಾಷೆ, ನೀವು ನಮ್ಮದಲ್ಲ ಅಂತ. ನಿಮಗೆ ವಿಮೋಚನೆ ಇರುವುದು ಇಂಗ್ಲೀಷ್ ಕಲಿಯುವ ಮೂಲಕ ಅಂತ. ಓಕೆ, ಪ್ರಾದೇಶಿಕ ಭಾಷೆಯನ್ನು, ನಮ್ಮ ಭಾಷೆಯನ್ನು ನಾವು ಕಡೆಗಣಿಸಬೇಕು ಅಂತಲ್ಲ, ಕಲಿಬೇಕು, ಹೌದು. ಅದರ ಆ ಕಡೆಗೆ ಇಂಗ್ಲೀಷ್ನಲ್ಲಿ ವಿಮೋಚನೆ ಇದೆ ಅಂತ ನಮಗಿಲ್ಲಿ ಶಿಕ್ಷಣ ಮಂತ್ರಿಗಳಾದಂತಹ ಮಧು ಬಂಗಾರಪ್ಪ ಅವರಿದ್ದಾರೆ. ಶಿಕ್ಷಣ ಮಾಧ್ಯಮದ ವಿಚಾರ ಒಂದು ಕಡೆ ಇದೆ, ಅದನ್ನು ಅವ್ರು ಹೇಗೆ ಪರಿಹರಿಸ್ತಾರೆ ನನಗೆ ಗೊತ್ತಿಲ್ಲ. ಆದರೆ ಅವರು ಇಂಗ್ಲೀಷನ್ನು ಸರ್ಕಾರಿ ಶಾಲೆಯಲ್ಲಿ ವ್ಯವಸ್ಥಿತವಾಗಿ ಕಲಿಸುವಂಥ ಒಂದು ವ್ಯವಸ್ಥೆಯನ್ನು ಜಾರಿಗೆ ತರಲಿಕ್ಕೆ ಹೊರಟಿದ್ದಾರೆ. ಅದು ದೊಡ್ಡ ಒಂದು ಈ ಸಮುದಾಯಕ್ಕೆ ಅವರು ಕೊಡಬಲ್ಲಂಥ ದೊಡ್ಡ ಒಂದು ಕೊಡುಗೆ ಅಂತ ನನಗೆ ಅನಿಸುತ್ತೆ. ಯಾಕಂತಂದರೆ ಸರ್ಕಾರಿ ಶಾಲೆಗೆ ಹೋಗುವವರು ಇದೇ ಶೂದ್ರಾಪಿ ವರ್ಗದವರು. ಅವರಿಗೆ ಅದು ಕಷ್ಟ, ನಿಮಗೆ ಅದು ಕಷ್ಟ, ಅದು ಕಲಿಬೇಡಿ, ಕನ್ನಡ ಮಾಧ್ಯಮದಲ್ಲಿ ಕನ್ನಡ ಬುಕ್ ಓದಿ, ಕನ್ನಡ ಮಾಧ್ಯಮದಲ್ಲಿ ಕಲಿಯಿರಿ, ಕನ್ನಡ ಮಾಧ್ಯಮದಲ್ಲಿ ಕನ್ನಡದಲ್ಲಿ ಕಲಿಯಿರಿ. ಆದರೆ ಇಂಗ್ಲೀಷ್, ಕನ್ನಡವನ್ನು ಅರ್ಥ ಮಾಡಿಕೊಳ್ಳಿ, ಕನ್ನಡ ಸಂಸ್ಕೃತಿಯನ್ನು ಅರ್ಥ ಮಾಡಿಕೊಳ್ಳಿ. ಆದರೆ ಇಂಗ್ಲೀಷ್ ಜ್ಞಾನ ಇದೆ ಅಲ್ಲ, ಅದನ್ನು ದಯಮಾಡಿ ಕಡೆಗಣಿಸಬೇಡಿ, ಓದಿ ಅದನ್ನು ಆ ಭಾಷೆ, ಅದು ಕಷ್ಟ ಇಲ್ಲ. ಅದು ನಾನು ಕನ್ನಡ ಮಾಧ್ಯಮದಲ್ಲಿ ಓದಿ ಬಂದವರು. ಓಕೆ, ಸರ್ ಕೂಡ ಕನ್ನಡ ಮಾಧ್ಯಮದಲ್ಲಿ ಓದಿ ಬಂದವರು. ನೋಡಿ, ಅವರ ಇಂಗ್ಲೀಷ್ ಪುಸ್ತಕ ಇದೆ, ಇದು ಒಂದಲ್ಲ 7-8 ಪುಸ್ತಕ ಅವರು ಇಂಗ್ಲೀಷಲ್ಲಿ ಬರೆದದ್ದು, ತೆಲುಗು ಮಾಧ್ಯಮದಲ್ಲಿ ಓದಿ ಬಂತು. ಓಕೆ, ನಮಗೆ ನಮ್ಮವರೇ ಉದಾಹರಣೆಗಳಾಗಿದ್ದಾರೆ. ಓಕೆ, ಆದ ಕಾರಣ ಈ ದೇಶದಲ್ಲಿ ಒಂದು ಶೂದ್ರ ಪ್ರಜ್ಞೆ ಹುಟ್ಟಿಕೋಬೇಕಂತ ಅಂದರೆ ಒಂದು ಶೂದ್ರ ಚರಿತ್ರೆಯನ್ನು ನಾವು ಕನ್ನಡದಲ್ಲಿ ಓದೋಣ, ನಮ್ಮ ಭಾಷೆಯಲ್ಲಿ ಓದೋಣ. ಆದರೆ ಇಂಗ್ಲೀಷ್ ಜ್ಞಾನ ಮತ್ತು ನಾವು ಇಡೀ ಪ್ರಪಂಚಕ್ಕೆ ನಾವು ತೆರ್ಕೊಳ್ಳೋದಿದೆಯಲ್ಲ, ಅದು ತುಂಬ ಮುಖ್ಯ. ಆ ನಿಟ್ಟಿನಲ್ಲಿ ಇವತ್ತು ಸರ್ಕಾರಿ ಶಾಲೆಗಳಲ್ಲಿ ಇಂಗ್ಲೀಷ್ ಕಲಿಕೆಯನ್ನು ಗಟ್ಟಿಗೊಳಿಸ್ತೇವೆ ಅಂತೇಳಿ ಮಧು ಬಂಗಾರಪ್ಪ ಅವರು ಹೊರಟಿರುವುದು ತುಂಬ ಸಂತೋಷದ ವಿಚಾರ. ಅದಕ್ಕಾಗಿ ಅವರನ್ನು ನಾನು ಈ ಸಂದರ್ಭದಲ್ಲಿ ಅಭಿನಂದಿಸ್ತೇನೆ. ಓಕೆ, ಇದು ಈ ಪುಸ್ತಕದ ಕತೆ. ಇದರ ಆ ಕಡೆಗೆ ಬಹುಶಃ ಏನಾದರೂ ಇದ್ದರೆ ಸರ್ ಹೇಳ್ತಾರೆ. ಸ್ವಲ್ಪ ಸುದೀರ್ಘ ಆಯಿತು ಅಂತ ಅನಿಸುತ್ತೆ. ಸ್ವಾಗತ ಇರಲಿಲ್ಲ, ಪ್ರಸ್ತಾವನೆ ಇರಲಿಲ್ಲ. ಆ ಎಲ್ಲ ಸಮಯವನ್ನು ನಾನೇ ತಿಳ್ಕೊಂಡು ಈ ಪುಸ್ತಕದಲ್ಲಿ 250 ಪುಟ ಅಂತ ಇದ್ದರೂ ಕೂಡ ಅದು 250 ಪುಟದಲ್ಲಿ ಹಿಡಿದಿರತಕ್ಕಂತಹ ಕತೆ ಅಲ್ಲ, ಅದು ಭಾಳ ವಿಸ್ತಾರವಾದ ಕತೆ. ಎಲ್ಲಿಂದ ಅಂದರೆ ನೀವು ವೇದ ಪೂರ್ವದಿಂದ ಪ್ರಾರಂಭಿಸಿ ಇವತ್ತಿನ ತನಕ ಈ ಕಥೆಯನ್ನು ನಾನು ಇಷ್ಟು ಇದಕ್ಕಿಂತ ವಿಸ್ತಾರಗೊಳಿಸಿದರೆ ಸಮಯಕ್ಕೆ ಎಸಗಿದಂಥ ಅಪಚಾರ ಆಗುತ್ತೆ. ಇಷ್ಟು ಹೊತ್ತು ನನ್ನ ಮಾತುಗಳನ್ನು ಕೇಳಿದ್ದೀರಿ. ಈ ಅವಕಾಶವನ್ನು ಕೊಟ್ಟದಕ್ಕಾಗಿ ನಿಮಗೆ ಧನ್ಯವಾದ ತಿಳಿಸುತ್ತೆ. ಮತ್ತು ಎಲ್ಲರೂ ಕೂಡ, ಇಲ್ಲಿದ್ದವರು ಎಲ್ಲರೂ ಕೂಡ ಈ ಪುಸ್ತಕವನ್ನು ಓದಿ, ದಯಮಾಡಿ ಒಮ್ಮೆ ಓದಿ ನಿಲ್ಲಬೇಡಿ. 2 ಸಲ ಓದಿ, 3ನೇ ಸಾರಿ ಓದಿ, 4ನೇ ಸಾರಿ ಓದಿದ್ದನ್ನು ನಿಮ್ಮ ಸುತ್ತಲಿನವರಿಗೆ ಹೇಳಿ. ಮತ್ತು ಈ ದೇಶದ ಸಂಸ್ಕೃತಿಯನ್ನು ಅರಿತುಕೋಬೇಕಂತಂದರೆ ನೀವು ಮತ್ತೆ ನಿಮಗೆ ಯಾವ ಪುಸ್ತಕಗಳನ್ನು ನಿಮ್ಮ ತಂದೆ ತಾಯಿಗಳು ಕೊಟ್ಟು ಇದನ್ನು ಓದಿ ದೇಶ ಸಂಸ್ಕೃತಿ ಅರ್ಥ ಆಗುತ್ತೆ ಅಂತ ಹೇಳಿದರು, ಆ ಪುಸ್ತಕವನ್ನು ದಯಮಾಡಿ ಕೊಡಬೇಡಿ. ಇಂಥ ಪುಸ್ತಕಗಳನ್ನು ಕೊಡಿ. ಈ ದೇಶದ ಸ್ವಾತಂತ್ರ್ಯ ಸಂಗ್ರಾಮದ ಚರಿತ್ರೆಯನ್ನು ಕೊಡಿ. ಈ ದೇಶದ ಸಂವಿಧಾನ ಬರೆದ ಕಥೆ ಇದೆಯಲ್ಲ, ಆ ಪುಸ್ತಕಗಳನ್ನು ಕೊಡಿ. ಈ ದೇಶದ ಹೋರಾಟಗಳ ಕಥೆ ಇದೆಯಲ್ಲ, ಆ ಕಥೆಗಳನ್ನು ಹೇಳಿ. ಅವುಗಳಿಂದ ಮಾತ್ರ ಈ ದೇಶದ ಸಂಸ್ಕೃತಿ ನಮ್ಮ ಮಕ್ಕಳಿಗೆ, ಮುಂದಿನ ತಲೆಮಾರಿಗೆ ಅರ್ಥ ಆಗುತ್ತೆ. ಹೊರತು ನಮಗೆ ಈಗ ಇವತ್ತು ಏನು ಹೇಳಲಾಗುತ್ತೆ, ನೀವು ಆ ಗ್ರಂಥ ಓದು, ಈ ಗ್ರಂಥ ಹೋಗು, ಅವರ ಕಥೆ ಓದಿ, ಅವರ ಆಸ್ತಿ ಕಲಹದ, ಉತ್ತರ ಭಾರತದ ಅರಸು ಮಕ್ಕಳ ಆಸ್ತಿ ಕಲಹದ ಕಥೆಯನ್ನು ಇಡೀ ದೇಶದ ಹೆಸರಿನಲ್ಲಿ ಕರೆಯಲಾಗುತ್ತೆ. ಅದರಲ್ಲಿ ಏನಿದೆ ಅಂತಂದರೆ, ಅದರಲ್ಲಿ ಮೇಲ್ವರ್ಗದವರ ಕಥೆ ಮಾತ್ರ ಇದೆ, ಅವರ ಹೋರಾಟದ ಕಥೆ ಇದೆ, ಅವರ ಕೌಟುಂಬಿಕ ಕೊಳಕಿನ ಅನಾವರಣ ಇದೆ. ಇದನ್ನು ಮಾತ್ರ ಓದುವುದರಿಂದ ಈ ದೇಶದ ಸಂಸ್ಕೃತಿ
ಗೊತ್ತಾಗುತ್ತೆ ಅಂತ ನಾವು ಇಷ್ಟು ಸಮಯ ಭಾವಿಸಿದ್ದೇವೆ. ಅದಕ್ಕೊಂದು ಎಚ್ಚರಿಕೆ ಗಂಟೆಯಾಗಿ ಈ ಪುಸ್ತಕ ನಮ್ಮ ಮುಂದೆ ಇದೆ. ಆದರೆ ಅದನ್ನು ಓದಬೇಡಿ ಅಂತಲ್ಲ, ಎಲ್ಲವನ್ನೂ ಓದಬೇಕು. ಯಾರನ್ನು ಕಡೆಗಣಿಸುವುದು, ಯಾರನ್ನು ಅವಹೇಳನ ಮಾಡುವುದು ಇಲ್ಲಿನ ಉದ್ದೇಶ ಅಲ್ಲ. ಆದರೆ ವಾಸ್ತವ ಏನಿದೆ ಈ ದೇಶದ ಅಂತ ಹೇಳುವಂಥ ಒಂದು ಪ್ರಯತ್ನ, ದೊಡ್ಡ ಪ್ರಯತ್ನ, ಬಹಳ ಸಕಾಲಿಕವಾದ ಮತ್ತು ಬಹಳ ಅಗತ್ಯವಾದಂಥ ಪ್ರಯತ್ನ ಈ ಪುಸ್ತಕದಲ್ಲಿ ನಡೆದಿದೆ. ಕನ್ನಡಕ್ಕೆ ಇದನ್ನು ತಂದದ್ದು ಭಾಳ ಒಳ್ಳೆಯದಾಯಿತು. ಇದರ ಇನ್ನೂ ಕೂಡ ಇದು ಕನ್ನಡಕ್ಕೆ, ಮತ್ತು ಅವರ ಎಲ್ಲ ಪುಸ್ತಕಗಳನ್ನು, ಕಂಚಾ ಇಲ್ಲಯ್ಯ ಸರ್ ಅವರ ಎಲ್ಲ ಪುಸ್ತಕಗಳು ಕನ್ನಡಕ್ಕೆ ಬರಬೇಕು. ಆಲ್ ಯುವರ್ ಬುಕ್ಸ್ ನೀಡ್ ಟು ಬಿ ಟ್ರಾನ್ಸ್ಲೇಟೆಡ್ ಇನ್ ಟು ಕನ್ನಡ, ಬಿಕಾಸ್ ಇನ್ ಕರ್ನಾಟಕ ವಿ ನೀಡ್ ಇಟ್. ಆಫ್ ಆಲ್ ದ ಸದರ್ನ್ ಇಂಡಿಯನ್ ಸ್ಟೇಟ್ಸ್, ಇಫ್ ಎಟ್ ಆಲ್ ಒನ್ ಸ್ಟೇಟ್ ವಿಚ್ ರಿಕ್ವೈರ್ಸ್ ಯುವರ್ viewpoints, your philosophy, that is Karnataka, I would say. More than Telangana, more than Tamil Nadu, more than Kerala, Karnataka needs to read Professor Kancha Illaya's re-rendition of history, restatement of history, his viewpoints, what he has been ಟಾಕಿಂಗ್ ಅಬೌಟ್ ರಿಲಿಜನ್. ಅವರು ಧರ್ಮದ ಬಗ್ಗೆ ಏನು ಹೇಳ್ತಾರೆ, ಜಾತಿಯ ಬಗ್ಗೆ ಏನು ಹೇಳ್ತಾರೆ, ಸಮಾಜದ ಬಗ್ಗೆ ಏನು ಹೇಳ್ತಾರೆ, ರಾಜಕೀಯದ ಬಗ್ಗೆ ಏನು ಹೇಳ್ತಾರೆ, ಅದನ್ನು ನಮ್ಮೆಲ್ಲ ದಕ್ಷಿಣ ರಾಜ್ಯಗಳ ಪೈಕಿ ಕರ್ನಾಟಕದ ಜನ ಓದುವಂಥ ಅಗತ್ಯ ಇದೆ. ಎಷ್ಟು ಹೇಳಿ ಎಲ್ರಿಗೂ ಮತ್ತೊಮ್ಮೆ ವಂದಿಸ್ತಾ ನನ್ನ ಮಾತುಗಳನ್ನ ಮುಗಿಸ್ತೇನೆ. ಥ್ಯಾಂಕ್ ಯು.